ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕದಲಿದ ಸೆಲ್ಲಿನ ಕಳೆಯುವುದರೆ ಎನ್ನುವಂತಹ ಪದ್ಯ ಭಾಗದಲ್ಲಿ ರಾವಣ ಸೀತೆಯನ್ನು ನೋಡಲಿಕ್ಕೆ ಬರುವಂತಹ ಸಂದರ್ಭ, ಸೀತೆಯನ್ನು ನೋಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೀತೆಯನ್ನು ನೋಡಿ ಸೀತೆಯನ್ನು ಕುರಿತು ಯಾವ ವಿಚಾರಗಳನ್ನ ಸೀತೆಯ ಜೊತೆ ಹಂಚಿಕೊಂಡ, ಅದಾದ್ಮೇಲೆ ಏನೇನಾಗಿತ್ತು ಎನ್ನುವಂಥದ್ದನ್ನು ನಾವು ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ. ಆ ಕಥೆಯನ್ನು ನಾವು ಸ್ವಲ್ಪ ಹಾಗೆ ಈ ದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ, ರಾವಣ ಸೀತೆಯನ್ನು ಅಪಹರಿಸಿಕೊಂಡ್ಬಿಟ್ಟು ಪ್ರಮದವನದಲ್ಲಿ ಇರಿಸಿದ್ದಾನೆ. ಪ್ರಮದವನದಲ್ಲಿರುವಂತಹ ಸೀತೆ, ಹಾಗೆ ಆ ಸೀತೆಯನ್ನ ಮತ್ತೆ ಪಡೆಯಲಿಕ್ಕೋಸ್ಕರ ರಾಮ ಮತ್ತೆ ಅವನ ಕಪಿ ಸೈನ್ಯ ಬಂದ್ಬಿಟ್ಟು ಮುತ್ತಿಗೆ ಹಾಕಿರುವಂಥದ್ದು. ರಾಮನನ್ನು ಸೋಲಿಸಲಿಕ್ಕೆ ರಾವಣ ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಳ್ಳಿಕ್ಕೆ ತಪಸ್ಸನ್ನು ಮಾಡಿದ್ದು, ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡಿದ್ದು. ಅದಾದ ನಂತರ ಅವನು ಅಂತಃಪುರಕ್ಕೆ ಬಂದಿದ್ದು, ಆ ಅಂತಃಪುರದಲ್ಲಿ ಕಪಿ ಸೈನ್ಯ ಆ ಒಂದು ಅಂತಃಪುರದ ಸ್ತ್ರೀಯರನ್ನು ಯಾವ ರೀತಿಯಾಗಿ ಅವಮಾನಿಸಿದ್ದು. ಅದಾದ್ಮೇಲೆ ಮತ್ತೆ ಅವನು ಆ ಒಂದು ಅಂತಃಪುರದ ಸ್ತ್ರೀಯರಿಗೆ ಸಮಾಧಾನವನ್ನು ಮಾಡಿದ್ದು, ಮತ್ತೆ ಆ ಸೀತೆ ಹತ್ತಿರ ಬಂದ್ಬಿಟ್ಟು ತನಗೆ ಒಲಿದಿರುವಂತಹ ಬಹುರೂಪಿಣಿ ವಿದ್ಯೆಯನ್ನ ಕುರಿತು ಹೇಳುವಂಥದ್ದು. ಎಲ್ಲ ವಿಚಾರವನ್ನು ಸಹ ನಾವು ನೋಡ್ತಾ ಇದ್ವಿ. ಅಂದ್ರೆ ಆ ಬರ್ತಾ ಇರುವಂತಹ ಸನ್ನಿವೇಶವನ್ನ ರಾವಣನ ಆ ಒಂದು ಗಂಡಂಗಾಂಡಿಯ ಪೌರುಷದ ಬೆಡಗು ಅಂತ ಹೇಳ್ಬಿಟ್ಟಿದ್ದೀವಲ್ಲ, ಅಂತಹ ಒಂದು ಪೌರುಷದ ಬೆಡಗಿನೊಂದಿಗೆ ಅವನು ಪ್ರಮದವನಕ್ಕೆ ಬಹುಂಕನೆ ಬರ್ತಾ ಇದ್ದಾನೆ. ಯಾವುದೇ ಒಂದು ಹೇಳಿಲ್ಲ ಕೇಳಿಲ್ಲ, ಒಂದೇ ಸರಿ ಒಮ್ಮೆಲೆ ಬರುವಂತಹ ರಾಮನ ಒಂದು ಗಂಡಗಂಡಿಯ ಪೌರುಷವನ್ನ ಕಚಲಕಾಂತೆಯರು ಅಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಸೀತೆಯ ಅಕ್ಕಪಕ್ಕದಲ್ಲಿರುವಂತವರು ಸೀತೆಗೆ ತೋರಿಸಿದ್ರು. ಸೀತೆ ಆಗಿ ಅವನನ್ನು ನೋಡಿ ಅವನ ಒಂದು ರೂಪ, ಲಾವಣ್ಯ ಅವೆಲ್ಲವೂ ಸಹ ಸೀತೆಗೆ ಏನಾಯ್ತಂದ್ರೆ ಹುಲ್ಲು ಕಟ್ಟಿಗಿದ್ದರೂ ಸಹ ಕೇವಲವಾಗಿ ಕಾಣಲಂತೆ ಸೀತೆ. ಅದಕ್ಕೋಸ್ಕರ ಯಾಕಂದ್ರೆ ರಾಮನ ಮೇಲೆ ಅವಳಿಗೆ ಪತಿಭಕ್ತಿ ಎನ್ನುವುದು ಆ ರೀತಿಯಾಗಿದ್ದು, ರಾಮನ ಮೇಲಿರುವಂತಹ ಪತಿಭಕ್ತಿಯಿಂದ ರಾಮನ ರೂಪ, ಲಾವಣ್ಯ, ಅವನ ಪೌರುಷ, ಬೆಳಕು ಎಲ್ಲವೂ, ಅವನ ಐಶ್ವರ್ಯ ಎಲ್ಲದೂ ಸಹ ಏನಾಯ್ತಂದ್ರೆ ಹುಲ್ಲು ಕಟ್ಟಿಗಿದ್ದರೂ ಸಹ ಕೇವಲವಾಗಿ ಸೀತೆ ಅವನನ್ನು ನೋಡಿದ್ದು ಎನ್ನುವಂಥದ್ದು. ಹಾಗೆ ಆ ಬರ್ತಾ ಇರುವಂತಹ ರಾವಣನ ನೋಡಿ ಸೀತೆಗೆ ಎಲ್ಲೋ ಒಂದು ಕಡೆ ತಳಮಣ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ರಾವಣ ಸೀತೆ ಹತ್ರ ಬರ್ತಾ ಇದ್ರೆ ಏನಾದ್ರು ಮಾತಾಡ್ತಾನೆ, ಯಾವ ವಿಚಾರವನ್ನು ಹಂಚಿಕೊಳ್ಬಹುದು ನನ್ನ ಹತ್ರ, ಅವನೀಗ ಯಾವ ಕೆಟ್ಟ ವಿಚಾರವನ್ನ ಕೇಳ್ಬೋದು. ಅಂದ್ರೆ ರಾಮ ಲಕ್ಷ್ಮಣರನ್ನ ಕೊಲ್ತೀನಿ ಅಂತ ಹೇಳಿದಾನೆ, ರಾಮ ಲಕ್ಷ್ಮಣರನ್ನ ಸೋಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾನೆ. ಅದಕ್ಕೋಸ್ಕರ ಆ ರಾಮ ಲಕ್ಷ್ಮಣನ ಕುರಿತು ಯಾವ ವಿಚಾರವನ್ನ ನಾನು ಕೇಳ್ಬೋದೋ ಏನೋ, ಯಾವ ಕೆಟ್ಟ ವಾರ್ತೆಯನ್ನು ಕೇಳ್ಬೋದೋ ಏನೋ ಅಂತ ಹೇಳ್ಬಿಟ್ಟು ಆ ಒಂದು ಸೀತೆ ಎನ್ನುವಂಥವ್ರು ತಲ್ಲಣವನ್ನ ಕೊಡ್ತಾ ಇದ್ದಾರೆ. ಹಾಗೆ ಆ ಬಂದಂತಹ ದಶರಥನಾಗಿರುವಂತಹ ರಾವಣ ಸೀತೆಯನ್ನು ಕುರಿತು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ನೋಡು, ನನಗೆ ಬಹುರೂಪಿಣಿ ವಿದ್ಯೆ ಎನ್ನುವಂಥ ವಶ ಆಗಿದೆ. ಈಗ ನನಗೆ ಎದುರಾಗಿ ನಿಲ್ಲುವಂಥವರು ಈ ಜಗತ್ತಿನಲ್ಲಿಯೇ ಯಾರೂ ಸಹ ಇಲ್ಲ. ಅದಕ್ಕೋಸ್ಕರ ರಾಮನ ಆಸೆಯನ್ನು ಬಿಟ್ಬಿಡು, ರಾಮನ ಆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಗೆ ಬಿಟ್ಟು ನನ್ನ ಒಂದು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳ್ಬಿಟ್ಟು ಸೀತೆಗೆ ರಾವಣ ಹೇಳ್ತಾನೆ. ಯಾವಾಗ ಸೀತೆಗೆ ಆ ಮಾತನ್ನ ರಾವಣ ಹೇಳ್ತಾನೋ ಒಂಥರ ವಿಹಲ್ವಿ ಮೂರ್ತೆಯ ಅನ್ನೋದು ತುಂಬಾ ದುಃಖಭರಿತವಾದ್ದು. ಆಕೆಗೆ ಆ ಒಂದು ಮಾತನ್ನ ಸಹಿಸಿಕೊಳ್ಳಿಕ್ಕೆ ಆಗ್ಲೇ ಇಲ್ಲಂತೆ. ರಾಮನನ್ನ ಬಿಟ್ಟು ನನ್ನ ಜೊತೆ ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು, ನನಗೆ ದಾಸಿಯಾಗು, ನನಗೆ ರಮಣೀಯಾಗು ಅಂತ ಯಾವಾಗ ಆ ರಾಮನ ಹೇಳಿದ್ದು ಆ ಮಾತನ್ನ ಅವಳಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ತುಂಬಾ ವ್ಯಥೆಯನ್ನು ಪಟ್ಟು ತುಂಬಾ ದುಃಖಭರಿತವಾಗ್ತಾಳೆ. ದುಃಖದಿಂದ ಅವನು ಕೊನೆಗೆ ಆ ರಾಮನ ಕುರಿತು ಹೇಳ್ತಾನೆ, ಕರುಣಿಸು ಒಡೆಯನಗೆ, ನನ್ನ ಮೇಲೆ ಏನಾದ್ರು ನಿನಗೆ ಕರುಣೆ ಪ್ರೀತಿ ಎನ್ನುವುದು ನನ್ನ ಮೇಲೆ ಇತ್ತು ಅಂದ್ರೆ ಏನಪ್ಪ, ಆ ಒಂದು ಯುದ್ಧದಲ್ಲಿ ದುರದೋಡ್ ಆ ಒಂದು ರಘುತನುಜನ ಆಯು ಪ್ರಾಣಕ್ಕೆ ಬರೆಗೆಂಬಾರದಿ ನೆನುತ್ತಾ, ಅಂದ್ರೆ ಆ ಒಂದು ಯುದ್ಧದಲ್ಲಿ ಆ ಒಂದು ರಾಮ ಲಕ್ಷ್ಮಣರ ಆಯುಷ್ಯ ಮತ್ತು ಪ್ರಾಣಕ್ಕೆ ಕುತ್ತನ ತರಬೇಡ, ಅವ್ರಿಗೆ ಯಾವುದೇ ಒಂದು ರೀತಿಯಾಗಿರುವಂತಹ ತೊಂದರೆಯನ್ನು ಕೊಡಬೇಡ ಅಂದ್ಬಿಟ್ಟು ಹೇಳಿ ಆ ಸೀತೆ ಎನ್ನುವುದು ಮೂರ್ಛೆ ಬಿದ್ದಂತಹ ಸಂದರ್ಭವನ್ನು ನಾವು ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ. ಮುಂದೆ ಆ ಮೂರ್ಛೆ ಬಿದ್ದಂತಹ ಸೀತೆಯನ್ನ ನೋಡಿ ರಾವಣ ಮುಂದೆ ಯಾವ ರೀತಿಯಾಗಿರುವಂತಹ ಮಾತನ್ನ ಹೇಳ್ತಾ ಹೋಗ್ತಾನೆ ಎನ್ನುವಂತಹ ಮುಂದಿನ ಪದ್ಯದಲ್ಲಿ ನಾವು ನೋಡ್ಬೋದು. ಮುಂದಿನ ಪದ್ಯವನ್ನು ಗಮನಿಸಿ. ಜಾನಕಿ ಮೂರ್ಛಿತೆಯಾಗೆ ದಶಾನನಂ ಅನುಕಂಪಂ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾದಿನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯಂ. ನೋಡಿ, ಇನ್ನೊಂದ್ಸರಿ ಹೋಗ್ತೀನಿ. ಜಾನಕಿ ಮೂರ್ಛಿತೆಯಾಗೆ ದಶಾನನಂ ಅನುಕಂಪಂ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾದಿನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯಂ. ಯಾವಾಗ ಸೀತೆ ಆ ಒಂದು ರಾವಣನ ಮಾತನ್ನ ಕೇಳಿ ಆ ಒಂದು ದುಃಖವನ್ನು ತಡ್ಕೊಳ್ಳಿಕ್ಕಾದರೆ ಆ
ಮೂರ್ಛೆಯಾಗಿ ಬಿದ್ದು ತಕ್ಷಣಕ್ಕೆ ಆ ಒಂದು ರಾಮ ಹೇಳ್ತಾ ಇದೆ ನೋಡಿ, ಜಾನಕಿ ಮೂರ್ಛಿತೆಯಾಗೆ, ಜಾನಕಿ ಅಂದ್ರೆ ಸೀತೆ, ಸೀತೆ ಯಾವಾಗ ಮೂರ್ಛೆಯಾಗಿ ನೆಲಕ್ಕೆ ಬಿದ್ದೋ ಆ ನೆಲಕ್ಕೆ ಬಿದ್ದಂತಹ ಸೀತೆಯನ್ನ ನೋಡಿದಂತಹ ದಶಾನನ ಅಂದ್ರೆ ರಾವಣ, ಆ ರಾವಣನಿಗೆ ಏನಾಯ್ತಂತೆ ಅನುಕಂಪಂ ಹುಟ್ಟಿ, ಅಂದ್ರೆ ಆ ಇಲ್ಲಿ ತನಕ ಸೀತೆಯ ಮೇಲೆ ಆ ಮೋಹವನ್ನ ಹೊಂದಿದಂಥವನು ರಾವಣ, ಅಂತಹ ಮೋಹವನ್ನ ಹೊಂದಿದಂಥವನು ಸೀತೆಯನ್ನ ವಶಪಡಿಸಿಕೊಳ್ಬೇಕು, ನನ್ನವಳಾಗಿ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕಾತರಿಂದ ಕಾಯ್ತಾ ಇದ್ದಂತಹ ರಾವಣ ಯಾವಾಗ ಸೀತೆ ಮೂರ್ಛೆಯಾಗಿ ಕೆಳಗಡೆ ಬಿದ್ದು ಅವನಿಗೆ ಏನಾಗಿರುತ್ತೆ, ಸೀತೆಯ ಮೇಲೆ ಅನುಕಂಪ ಹುಟ್ಟಂತೆ, ಅನುಕಂಪ ಅಂದ್ರೆ ಕರುಣೆ, ಆ ಸೀತೆಯ ಮೇಲೆ ಕರುಣೆ ಹುಟ್ಟಂತೆ, ಅನುಕಂಪ ಹುಟ್ಟಿ ಕರುಣಿಸಿ ತನ್ನ ತಾನೇ ಪಳಿದುಳಿದು, ಅಂದ್ರೆ ಎಲ್ಲ ಒಂದ್ ಕಡೆ ಆ ಸೀತೆಯ ಮೇಲೆ ಅವನಿಗೆ ಕರುಣೆ ಹುಟ್ಟುತ್ತಂತೆ, ಒಂದ್ ಕಡೆ ಅನುಕಂಪ ಹುಟ್ಟುತ್ತಂತೆ, ಆ ಒಂದು ಆಕೆಯ ಮೇಲೆ ಏನೋ ಒಂಥರ ಕರುಣೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಅನಿಸ್ತಂತೆ. ಅದಕ್ಕೆ ಅವನು ಏನ್ ಮಾಡಿದಂತೆ, ತನ್ನ ತಾನೇ ಪಳಿದುಳಿದು ಅಂದ್ರೆ ಅಳಿದುಕೊಂಡು, ಪಳಿದುಳಿದು ಬೈದುಕೊಳ್ಳುವುದು ಅಥವಾ ಅಳಿದುಕೊಳ್ಳುವುದು, ತನ್ನ ತಾನೇ ಅಳ್ಕೊಳ್ತಾ ಇದ್ದಾನೆ ಅವನು, ತನ್ನ ತಾನೇ ಬೈದುಕೊಳ್ತಾ ಇದ್ದಾನೆ ರಾವಣ. ಯಾವಾಗ ಸೀತೆಯನ್ನ ಮೂರ್ಛೆ ಅಂತೋ ತನ್ನ ತಾನೇ, ನನ್ನಿಂದ ಅಲ್ವಾ ಸೀತೆ ಮೂರ್ಛೆ ಬಿಡ್ಲಿಕ್ಕೆ ಕಾರಣ ಆಗಿದ್ದು ಅಂತ ಹೇಳ್ಬಿಟ್ಟು ತನ್ನನ್ನು ತಾನೇ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಆ ಪಳಿದುಳಿದು ಅಂದ್ರೆ ತನ್ನ ತಾನೇ ಅವನು ಬೈದುಕೊಳ್ತಾ ಇದ್ದಾನಂತೆ. ಏನಕ್ಕೋಸ್ಕರ, ಕರ್ಮಾದಿನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯೋಳು, ಅಂದ್ರೆ ಇಲ್ಲ ಒಂದ್ ಕಡೆ ನನ್ನಿಂದ ಸೀತೆಯ ಈಗ ಮೂರ್ಛೆ ಬೀಳಲಿಕ್ಕೆ ಕಾರಣ ಆಗಿತ್ತು. ಯಾಕೆ, ನಾನು ಸೀತೆಯ ಮೇಲೆ ನನಗೆ ಮೋಹ ಬಂದಿದ್ದಕ್ಕೋಸ್ಕರ, ನಾನು ಸೀತೆಯನ್ನು ಆಸೆ ಪಟ್ಟಿದ್ದಕ್ಕೋಸ್ಕರ, ಸೀತೆಯನ್ನು ನಾನು ನನ್ನವಳನ್ನಾಗಿ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟಿದ್ದಕ್ಕೋಸ್ಕರ ಇದೆಲ್ಲ ಆಯ್ತಲ್ಲ ಅಂತ ಏನಾಯ್ತಪ್ಪ ಅಂತ ಹೇಳಿದ್ರೆ, ಸಮುತ್ಪನ್ನ ಕರ್ಮಾದಿನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯೋಳು, ಅಂದ್ರೆ ಎಲ್ಲೋ ಒಂದ್ ಕಡೆ ಕರ್ಮವನ್ನ ಅಂದ್ರೆ ಕರ್ಮವಶ ನಾನು ಮಾಡಿದಂತ ಒಂದು ಕೆಟ್ಟ ಕೆಲಸದಿಂದ ಸೀತೆ ಇವತ್ತು ಮೂರ್ಛಿತಳಾಗಿ ಬಿದ್ದಿದ್ದಾಳೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಅದಕ್ಕೆ ದುಷ್ಪರಿಣಿತಿಯೋಳು ಅಂದ್ರೆ ದುರಗ, ದುಷ್ಪರಿಣಿತಿಯೋಳು ಅಂದ್ರೆ ಕೆಟ್ಟ, ದುಷ್ಪರಿಣಿತಿ ಅಂದ್ರೆ ಕೆಟ್ಟ ಪಾಪ. ಅಂದ್ರೆ ಆ ಒಂದು ಕೆಟ್ಟ ಪಾಪದಿಂದ, ಕೆಟ್ಟ ಪರಿಣಾಮದಿಂದ, ಕೆಟ್ಟ ಆ ಒಂದು ಪಾಪ ಅಥವಾ ಕೆಟ್ಟ ಪರಿಣಾಮದಿಂದ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಆ ಸೀತೆ ಆ ಮೂರ್ಛಿತಳಾಗಿ ಕೆಳಗೆ ಬೀಳಲಿಕ್ಕೆ ಆಗಿದೆ. ಅದರಿಂದ ಅವನು ಏನ್ ಮಾಡ್ತಾ ಇದ್ದಾನಂತೆ, ಆ ಸೀತೆ ಮೂರ್ಛಿತಳಾಗಿ ಕೆಳಗೆ ಬಿದ್ದಂತಹ ಸೀತೆಯನ್ನು ನೋಡಿ ತನ್ನಂತಾನೇ ಅಳ್ಕೊಳ್ತಾ ಇದ್ದಾನಂತೆ, ತನ್ನಂತಾನೇ ಬೈದ್ಕೊಳ್ತಾ ಇದ್ದಾನಂತೆ ರಾವಣ. ಅದಕ್ಕೆ ಯಾರಿಗೋಸ್ಕರ, ನಾನು ಕೆಟ್ಟ ಒಂದು ಪಾಪವನ್ನು ಮಾಡಿದೆ, ನಾನು ಮಾಡಿದಂತಹ ಒಂದು ಕೆಟ್ಟ ಪರಿಣಾಮದಿಂದ ಸೀತೆ ಇವತ್ತು ಮೂರ್ಛಿತಳಾಗಿ ಕೆಳಗಡೆ ಬಿದ್ದಿದ್ದಾಳೆ ಅಂತ ಹೇಳ್ಬಿಟ್ಟು ರಾವಣ ತನ್ನಂತಾನೇ ಬೈದ್ಕೊಳ್ತಾ ಇದ್ದಾನಂತೆ, ಅಳ್ಕೊಳ್ತಾ ಇದ್ದಾಳೆ ಎನ್ನುವುದು. ಇಷ್ಟು ಈ ಪದ್ಯದ ಸಾರಾಂಶ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಯಾವಾಗ ಆ ಸೀತೆ ಮೂರ್ಛಿತಳಾಗಿ ಕೆಳಗಡೆ ಬಿದ್ದು ಅವಾಗ ಆ ಒಂದು ದಶಾವನ ಅಂದ್ರೆ ರಾವಣನಿಗೆ ಸೀತೆಯ ಮೇಲೆ ಅನುಕಂಪ ಹುಟ್ಟಂತೆ, ಕರುಣೆ ಹುಟ್ಟಂತೆ. ಆ ಅನುಕಂಪ ಕರುಣೆ ಹುಟ್ಟಿ ನಾನು ಮಾಡಿದಂತಹ ಒಂದು ಕೆಟ್ಟ ಕೆಲಸದಿಂದ, ಅಂದ್ರೆ ರಾವಣ ಸೀತೆಯ ಮೇಲೆ ಏನು ಕೆಟ್ಟ ಕೆಲಸ ಮಾಡಿದ ಅಂದ್ರೆ ಎಲ್ಲೋ ಒಂದ್ ಕಡೆ ಆಕೆಗೆ ಮೋಹವನ್ನ ಪಟ್ಟ, ಆ ಕಾಡಿನಲ್ಲಿರುವಂತಹ ಸೀತೆಯ ಮೇಲೆ ಮೋಹವನ್ನ ಪಟ್ಟಿದ್ದಕ್ಕೋಸ್ಕರ ಇವತ್ತು ಸೀತೆ ಮೂರ್ಛಿತಳಾಗಿ ಬಿದ್ದಿರಲ್ಲ. ಅಂದ್ರೆ ಇದು ಒಂಥರ ಕೆಟ್ಟ ಪರಿಣಾಮವನ್ನ, ಕೆಟ್ಟ ಪಾಪವನ್ನ ನಾನು ಮಾಡಿದ್ನಲ್ಲ, ಇದು ನನ್ನಿಂದ ಆಗಿರುವಂತಹ ಕೆಲಸ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ತನಕನೂ ಸಹ ರಾವಣನಿಗೆ ಸೀತೆಯ ಮೇಲೆ ಇದ್ದಂತಹ ಮೋಹ ಕರಗಿ ಹೋಯಿತು ಎನ್ನುವುದು. ನೋಡ್ರಿ, ಈ ಪದ್ಯದಲ್ಲಿ ನಾವು ತುಂಬಾ ಗಮನಿಸಬಹುದು. ಯಾಕಂದ್ರೆ ನಾವು ರಾವಣನನ್ನ ಎಲ್ಲ ಒಂದ್ ಕಡೆ ಕೆಟ್ಟ ಯೋಚನೆಯಿಂದಲೇ ಮಾಡ್ತಾ ಹೋಗ್ತೀವಿ. ರಾವಣ ಅಂದ್ರೆ ನಮ್ಮ ಜೊತೆಯಲ್ಲಿ ಕೆಟ್ಟವನು ಅಂದ್ಬಿಟ್ಟು, ಆದ್ರೆ ಅಂತಹ ಕೆಟ್ಟವನಾಗಿರುವಂತಹ, ಕೆಟ್ಟ ಮನಸ್ಥಿತಿ ಹೊಂದಿರುವಂತಹ ರಾವಣನಲ್ಲಿಯೂ ಸಹ ಏನಾಯ್ತಂತೆ, ಇವತ್ತು ಒಳ್ಳೆಯ ಮನಸ್ಥಿತಿ ಬದಲಾಗ್ತಾ ಇದೆ ಅಂತೆ. ಅದನ್ನ ನಾವು ಗಮನಿಸಬೇಕಾಗಿರುವುದು. ಅದಕ್ಕೋಸ್ಕರನೇ ನಮ್ಮ ಈ ನಾಗಚಂದ್ರನ ರಾವಣ ಸದ್ಗುಣೋಪಿತನಾಗಿರುವಂತವನು, ಸದ್ಗುಣಗಳನ್ನ ಒಳಗೊಂಡಿರುವಂತವನು ಇರುವಂತ ಮಾತನ್ನ ನಾವು ಕಳೆದ ಮೊದಲನೇ ತರಗತಿಯಲ್ಲಿ ನಾನು ಹೇಳಿದ್ದೆ. ಏನಂತ ಹೇಳಿದ್ರೆ ರಾವಣ ಅಂತ ಹೇಳಿದ್ರೆ ಅವನು ಒಳ್ಳೆಯ ಸದ್ಗುಣೋಪಿತನಾಗಿರುವಂತವನು ಎನ್ನುವಂತವನು. ಅದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಅದಕ್ಕೋಸ್ಕರ ಆ ಮೂರ್ಛೆ ಬಿದ್ದಂತಹ ಸೀತೆಯನ್ನು ನೋಡಿ ಎಲ್ಲೋ ಒಂದ್ ಕಡೆ ಅವನಿಗೆ ತನ್ನನ್ನು ತಾನು ಬೈದ್ಕೊಳ್ತಾನೆ, ಅಳಿಸ್ಕೊಳ್ತಾನೆ ಎನ್ನುವುದು. ನೋಡಿ, ಮುಂದಿನ ಪದ್ಯವನ್ನು ಗಮನಿಸೋಣ. ಮುಂದಿನ ಪದ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ತುಂಬಾ ಚೆನ್ನಾಗಿ ಸಾಗಿರುವಂತಹ ಪದ್ಯ. ಮುಂದಿನ ಪದ್ಯ ಗಮನಿಸೋದಾದ್ರೆ, ಕದಡಿದ ಸಲಿಲ ತಿಳಿ ಒಂದದೆ ತನ್ನಿಂತಾನೇ ತಿಳಿದ ದಶವದನಂಗಹನುದು ವೈರಾಗ್ಯಂ ಸೀತೆಯೋಳು ಉದಾತ್ತಲೋಳು ಪುಟ್ಟದಂತೆ ನೀರಾಗಂ. ನೋಡಿ,
ಕದಡಿದ ಸಲಿಲము ತಿಳಿವಂದನೆ ತನ್ನಿಂತಾನೆ ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳು ಉದಾತ್ತನೋಳು ಪುಟ್ಟದಂತೆ ನೀಲಿರಾಗಂ. ಪದ್ಯದ ಶೀರ್ಷಿಕೆನೇ ಇದೆ ಕದಡಿದ ಸಲಿಲము ತಿಳಿವಂದದೆ. ಅಂದ್ರೆ ಕದಡಿದ ಕಲುಷಿತವಾಗಿರುವಂತಹ ನೀರು, ಕದಡಿದ ಅಂತಂದ್ರೆ ಕಲುಷಿತ, ಕಲುಷಿತ, ಸಲಿಲ ಅಂತಂದ್ರೆ ನೀರು, ಕಲುಷಿತವಾಗಿರುವಂತಹ ನೀರು ತಿಳಿವಂದದೆ. ಅಂದ್ರೆ ಕಲುಷಿತವಾಗಿರುವಂತಹ ನೀರು ತಿಳಿಯಾಗುವುದಿಲ್ಲವೇ? ನೋಡ್ರಿ, ಕೆಸರಿನ ನೀರನ್ನ ತುಂಬಾ ಗಲೀಜಾಗಿರುತ್ತೆ, ತುಂಬಾ ಕೊಳಕಾಗಿರುತ್ತೆ, ಅದನ್ನು ಗಂಟೆ ಬಿಟ್ಟು ಹೋಗಿ ನೋಡಿ, ಅದನ್ನು ತಿಳಿಯಾಗಿರುತ್ತೆ. ಹಾಗೆ ಕಲುಷಿತವಾಗಿರುವಂತಹ ನೀರು ತಿಳಿಯಾಗುವಂತೆ ತನ್ನಿಂತಾನೆ, ರಾವಣನಿಗೆ ಯಾರು ಬಂದು ಹೇಳಿಲ್ಲ ಅಲ್ಲಿ, ನೋಡಪ್ಪ ನಿನ್ನಿಂದ ಸೀತೆ ಮೂರ್ಛೆ ಬಿದ್ದು ನೀನ್ ಬದಲಾಗುವಂತ ಯಾರು ಹೇಳಿಲ್ಲ. ಅವನೇನ್ ಮಾಡಿದಂತೆ ಮೂರ್ಛೆ ಬಿದ್ದ ತಕ್ಷಣ ಅವನ ಕಲುಷಿತಗೊಂಡಿದ್ದಂತಹ ರಾವಣನ ಮನಸ್ಸು, ಕಲುಷಿತದ ನೀರಿನಂತಿದ್ದಂತಹ ರಾವಣನ ಮನಸ್ಸು ಏನಾಯ್ತಂತೆ, ತನ್ನಿಂದ ತಾನೇ ತಿಳಿದಂತೆ, ತನ್ನಿಂದ ತಾನೇ ತಿಳ್ಕೊಂಡ ಅವನು ರಾವಣ, ನನ್ನಿಂದ ಇದಾಗಿತ್ತು ಅಂತ ಬಿಟ್ಟು ತನ್ನಿಂದ ತಾನೇ ತಿಳಿದ ದಶವದನಂಗಾದುದು. ಅಂದ್ರೆ ಆ ಒಂದು ರಾವಣನಿಗೆ ಆಯ್ತು, ಏನಾಯ್ತು, ವೈರಾಗ್ಯ, ಅಂದ್ರೆ ವಿರಾಗಿ ಆದವನು. ಇಲ್ಲಿ ತನಕ ಆ ಸೀತೆಯ ಮೇಲೆ ಮೋಹ ಇತ್ತು, ಆಸೆ ಇತ್ತು, ಅವಳನ್ನು ಪಡ್ಕೊಳ್ಬೇಕು, ಅವಳನ್ನು ನನ್ನವನ್ನಾಗಿ ಮಾಡ್ಕೊಳ್ಬೇಕು ಎನ್ನುವಂತಹ ಆಸೆ ರಾವಣನಲ್ಲಿ ಕಾಡ್ತಾ ಇತ್ತು. ಆದ್ರೆ ಯಾವಾಗ ಅವಳು ಮೂರ್ಛಿತಳಾಗಿ ಬಿದ್ದು ಆ ಒಂದು ಸೀತೆಯ ಮೇಲೆ ರಾವಣನಿಗೆ ಇದ್ದಂತಹ ಮನಸ್ಸು, ಕಲುಷಿತಗೊಂಡಿದ್ದಂತಹ ರಾವಣನ ಮನಸ್ಸು ತಿಳಿಯಾಗುವಂತೆ ತನ್ನಷ್ಟು ತಾನೇ ರಾವಣನ ಮನಸ್ಸು ಏನಾಯ್ತಂತೆ, ತಿಳಿಯಾಗಿ ಸೀತೆಯ ಮೇಲೆ ವೈರಾಗ್ಯ ಮೂಡುತ್ತಂತೆ. ವಿರಾಗಿಯಾದಂತವನು ಸೀತೆಯ ಮೇಲೆ ವೈರಾಗ್ಯವನ್ನು ಮೂಡಿ ಸೀತೆಯೋಳು ಉದಾತ್ತನೋಳು ಪುಟ್ಟದಂತೆ ನೀಲಿರಾಗಂ. ಅಂದ್ರೆ ಉದಾತ್ತವಾಗಿರುವಂತವನು, ಉನ್ನತವಾಗಿರುವಂತಹ ಮನಸ್ಸಿನಲ್ಲಿರುವಂತವರಲ್ಲಿ ಮಾತ್ರ ಈ ರೀತಿಯಾಗಿರುವಂತಹ ಆಲೋಚನೆಗಳು ಬರುವಂತದ್ದು ಸಹಜ. ಯಾಕಂದ್ರೆ ರಾವಣ ಉನ್ನತವಾಗಿರುವಂತವನು, ಉನ್ನತ ಹುದ್ದೆಯಲ್ಲಿರುವಂತವನು, ಉನ್ನತ ಆಲೋಚನೆಯಲ್ಲಿರುವಂತವನು. ಅದಕ್ಕೋಸ್ಕರನೇ ಕವಿ ಹೇಳ್ತಾ ಇದ್ದೇನೆ, ಉದಾತ್ತನೋಳು ಪುಟ್ಟದಂತೆ ನೀಲಿರಾಗಂ. ಅಂದ್ರೆ ಆ ಉನ್ನತವಾಗಿರುವಂತಹ ಮನಸ್ಸಿನಲ್ಲಿ ಮಾತ್ರ ಈ ರೀತಿಯಾಗಿರುವಂತಹ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ರಾವಣ ಉನ್ನತವಾಗಿರುವಂತವನು. ಅದಕ್ಕೆ ಕವಿ ಏನೇನು ಅಂದ್ರೆ ಉದಾತ್ತನೋಳು ಪುಟ್ಟದಂತೆ ನೀಲಿರಾಗ. ಅಂದ್ರೆ ನೀಲಿರಾಗ ಅಂದ್ರೆ ಶುದ್ಧ ಪ್ರೀತಿ. ಶುದ್ಧ ಪ್ರೀತಿ ಅಥವಾ ಸ್ಥಿರವಾಗಿರುವಂತಹ ಪ್ರೀತಿಯನ್ನು ನಾವು ಕರಿತಾ ಹೋಗ್ತೀವಿ. ಅಂತ ಉನ್ನತವಾಗಿರುವಂತಹ ರಾವಣನ ಮನಸ್ಸಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಶುದ್ಧವಾಗಿರುವಂತಹ ಪ್ರೀತಿ ಇತ್ತು. ಶುದ್ಧವಾಗಿರುವಂತಹ ರಾವಣನ ಮನಸ್ಸಿನಿಂದ ಮಾತ್ರ ಈ ರೀತಿಯಾಗಿರುವಂತಹ ಆಲೋಚನೆ ಬರಲಿಕ್ಕೆ ಸಾಧ್ಯತೆ ಇತ್ತು. ಅದೇ ಬೇರೆಯವರು ಯಾರಾದರೂ ಆಗಿದ್ರೆ ಮೂರ್ಛೆ ಬಿದ್ದು ತೊಂದರೆ ಇಲ್ಲ, ನಾನು ಅವಳನ್ನು ಪಡ್ಕೊಳ್ಬೇಕು ಎನ್ನುವಂತಹ ಆಲೋಚನೆ ಬರ್ತಾ ಇತ್ತು. ಆದ್ರೆ ಉದಾತ್ತನಾಗಿದ್ದಂತಹ ರಾವಣನ ಮನಸ್ಸಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ವೈರಾಗ್ಯವನ್ನ ಮೂಡಿ ಆಕೆಯ ಮೇಲಿದ್ದಂತಹ ಪ್ರೀತಿ ಶುದ್ಧವಾಗಿರುವಂತಹ ಪ್ರೀತಿಯಾಗಿ ಬದಲಾಗ್ತಂತೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾರೆ ಏನಪ್ಪ ಹೇಳಿದ್ರೆ ಉದಾತ್ತನೋಳು ಪುಟ್ಟದಂತೆ ನೀಲಿರಾಗಂ. ಅಂದ್ರೆ ಉನ್ನತವಾಗಿರುವಂತಹ ಮನಸ್ಸಿನಲ್ಲಿ ಮಾತ್ರ ಈ ರೀತಿಯಾಗಿರುವಂತಹ ಬದಲಾವಣೆಗಳು, ಈ ರೀತಿಯಾಗಿರುವಂತಹ ಯೋಚನೆಗಳು ಬರಲಿಕ್ಕೆ ಸಾಧ್ಯತೆ ಇದೆ ಹೊರತು ಬೇರೆ ಯಾರಿಗೂ ಸಹ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಕವಿ ಇಲ್ಲಿ ರಾವಣನ ಏನಂತ ಮಾಡ್ತಾರೆ ಅಂದ್ರೆ ಉನ್ನತವಾಗಿರುವಂತಹ ಆಲೋಚನೆಯಲ್ಲಿ ಇರುವಂತವನು ಅಂತ ಹೇಳ್ಬಿಟ್ಟು ಕವಿ ಹೇಳಿಕೆ ಬಯಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಆ ಒಂದು ಉನ್ನತವಾಗಿರುವಂತಹ ಮನಸ್ಸಲ್ಲಿ ಮಾತ್ರ ಈ ರೀತಿಯಾಗಿರುವಂತಹ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ ನೋಡಿ ಇದು. ಕದಡಿದಾಸೆಲ್ಲವೂ ತಿಳಿವಂದದೆ ತನ್ನಿಂತಾನೇ ತಿಳಿದ ದಶವದನಂಗಾದುದು. ಅಂದ್ರೆ ಆ ಕಲುಷಿತವಾಗಿರುವಂತಹ ನೀರಿನ ರೀತಿಯಾಗಿ, ಯಾಕಂದ್ರೆ ಯಾರೂ ಸಹ ಹುಟ್ಟಿನಿಂದ ಕೆಟ್ಟವರಾಗೇ ಇರೋದಿಲ್ಲ, ಯಾರೂ ಸಹ ಸಾಯೋದನ್ನ ಕೆಟ್ಟವರಾಗೇ ಇರೋದಿಲ್ಲ ಅಲ್ವಾ. ಆ ಒಂದು ಕೆಟ್ಟ ದಿನ, ಒಂದು ಕೆಟ್ಟಗಳಿಗೆ ನಡೆದಿದ್ದು ಅದನ್ನ ತಿದ್ದುಕೊಳ್ಬೇಕು ಅಷ್ಟೇ. ಒಳ್ಳೆಯವರು ಒಳ್ಳೆಯದಾಗೇ ಇರೋಕ್ಕಾಗೋದಿಲ್ಲ, ಕೆಟ್ಟವರು ಕೆಟ್ಟವರಾಗೇ ಇರೋಕ್ಕಾಗೋದಿಲ್ಲ. ಅಂದ್ರೆ ಬದಲಾವಣೆ ಜಗದಾನಿಗೆ ಮಾಡುತ್ತದೆ ಸಹ ನಮ್ಗೆ ಗೊತ್ತೇ ಇದೆ. ಹಾಗೆ ಆ ಒಂದು ಕ್ಷಣದಲ್ಲಿ ರಾವಣನ ಮೋಹಗೊಂಡಂತಹ ರಾವಣನ ಮನಸ್ಸು ಏನಾಗಿದೆ, ಬದಲಾಗಿದೆ ಅಂತ. ಯಾಕಂದ್ರೆ ಯಾರೇ ತಪ್ಪು ಮಾಡಿದ್ರು ಸಹ ತಿದ್ದುಕೊಳ್ಬೇಕು ಅಂತಹ ಒಂದು ತಪ್ಪಿನ ಅರಿವು ನಮಗೆ ಆಗ್ಬೇಕು. ಆ ರಾವಣನಿಗೂ ಸಹ ಈಗ ಹಾಗೆ ಅದೇ ಆಗಿದೆ ಅಂತ. ಏನಂದ್ರೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗಿದೆಯಂತೆ. ಆ ಸೀತೆಯನ್ನು ನೋಡಿ ಮೋಹಗೊಂಡಿದ್ದ, ಆಕೆಯನ್ನ ಪಡ್ಕೊಳ್ಬೇಕು ಎನ್ನುವಂತಹ ಆಸೆ ಹೊಂದಿದ್ದಲ್ಲ, ಆ
ಆ ಒಂದು ತಪ್ಪಿನ ಅರಿವಾದ್ರೆ ಅಲ್ಲಿಂದ ತಾನೇ ಅವನಿಗೆ ಏನಾಯ್ತು ಅಂತಂದ್ರೆ ಹತ್ಕೊಂಡ್ಬಿಟ್ಟು ಆ ಸೀತೆಯ ಮೇಲೆ ವೈರಾಗ್ಯವನ್ನು ಹೊಂದಿದ. ಆ ಸೀತೆಯ ಮೇಲೆ ಇದ್ದಂತಹ ಶುದ್ಧವಾಗಿರುವಂತಹ ಪ್ರೀತಿ ಬದಲಾಗಿ ಆಕೆಯ ಮೇಲೆ ವೈರಾಗ್ಯ ಎನ್ನುವಂಥದ್ದು ಮೂಡಿತು. ಯಾಕಂದ್ರೆ ಈ ಪದ್ಯ ನೋಡಿ ತುಂಬಾ ಭಾವಾರ್ಥ ಬರಲಿಕ್ಕೆ ಕೇಳ್ತಾರೆ. ಈ ಪದ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ. ಯಾಕಂದ್ರೆ ರಾವಣನ ಮನಸ್ಸು ಬದಲಾಗಿರುವಂತಹದನ್ನ ತಿಳಿಸುವಂತಹ ಪದ್ಯ ಇದು. ರಾವಣನ ಮನಸ್ಸು ಕಲುಷಿತಗೊಂಡಿತ್ತು. ಕಲುಷಿತಗೊಂಡಿದ್ದಂತಹ ರಾವಣನ ಮನಸ್ಸು ತಿಳಿಯಾಗಿ ಸೀತೆಯ ಮೇಲೆ ರಾವಣನಿಗೆ ವೈರಾಗ್ಯ ಮೂಡುವಂತಹ ವೈರಾಗ್ಯವನ್ನ ತಿಳಿಸುವಂತಹ ಪದ್ಯ ಇದು. ನಿಮಗೆ 4 ಅಂಕಗಳ ಪ್ರಶ್ನೆಗಳಿಗೂ ಸಹ ತುಂಬಾನೇ ಕೇಳ್ತಾರೆ, ಭಾವಾರ್ಥಕ್ಕೂ ಸಹ ಕೇಳ್ತಾರೆ. ಇದು ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ ಅಂತ ನನಗೆ ಹೇಳುವಂಥದ್ದು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ರಾವಣ ತನ್ನಷ್ಟಕ್ಕೆ ತಾನೇ ಕಲುಷಿತವಾಗಿರುವಂತಹ ರಾವಣ ಮನಸ್ಸು ತನ್ನಷ್ಟಕ್ಕೆ ತಾನೇ ತಿಳಿಯಾಗುವಂತೆ ಸೀತೆಯ ಮೇಲೆ ವೈರಾಗ್ಯವನ್ನು ಮೂಡಿ ಆ ಒಂದು ಶುದ್ಧವಾಗಿರುವಂತಹ ಪ್ರೀತಿ ರಾವಣನಿಗೆ ಹುಟ್ಟು ಎನ್ನುವುದು. ನೆಕ್ಸ್ಟ್ ಮುಂದಿನ ಒಂದು ಪದ್ಯವನ್ನು ನಾವು ಗಮನಿಸೋದಾದ್ರೆ ನೋಡಿ, ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಕವಿ, ಪತ್ತು ವಿಡದಿದ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮ ಮನದಳಿಪಿನ್ ಎತ್ತಾನೋ ಪೊಲ್ಲೆನೆನುಪದಂ ಉತ್ತಮನ್ ಚರಿಸಿ ಪತ್ತು ವಿಡದಿಪ್ಪನೆ. ನೋಡಿ ಇನ್ನೊಂದ್ಸರಿ ಓದ್ತೀನಿ. ಪತ್ತು ವಿಡದಿದ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮ ಮನದಳಿಪಿನ್ ಎತ್ತಾನೋ ಪೊಲ್ಲೆನುಪದಂ ಉತ್ತಮನ್ ಆಚರಿಸಿ ಪತ್ತು ವಿಡದಿಪ್ಪನೆ. ನೋಡಿ, ಅವಾಗ ಆ ಒಂದು ಸೀತೆಯ ಮೇಲೆ ಅವರಿಗೆ ವೈರಾಗ್ಯ ಮೂಡಿ ಆ ಒಂದು ಶುದ್ಧವಾಗಿರುವಂತಹ ಪ್ರೀತಿ ಬರ್ಲಿಕ್ಕೆ ಇಲ್ಲಿ ತನಕ ಇದ್ದಂತಹ ಆ ಪ್ರೀತಿನೇ ಬೇರೆ ಆಯಿತು. ಈಗ ಹುಟ್ಟುವಂತಹ ಪ್ರೀತಿನೇ ಬೇರೆ ಆಗಿದೆ ರಾವಣನಲ್ಲಿ. ಅಂತಹ ಆ ಒಂದು ವೈರಾಗ್ಯದ ಇದನ್ನ ನೆಕ್ಸ್ಟ್ ಅವನು ಹೇಳ್ತಾ ಇದ್ದಾನಂತೆ. ನೋಡಿ, ಪತ್ತು ವಿಡದಿಪ್ಪನೆ. ಪತ್ತು 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 ಬಿಡು ಅಂತ ಹೇಳಿದ್ರೆ ಕಳಚಿಕೊಳ್ಳುವ ಕಳಚಿಕೊಳ್ಳುವಂಥದ್ದು ಅಥವಾ ಕಳಚಿಕೊಳ್ಳು ಅಂದ್ರೆ ಕಳಚಿಕೊಳ್ಳೋದಿಲ್ವೇ? ಪತ್ತು ವಿಡದಿದ್ದಾನೆ ರವಿ. ರವಿ ಅಂತ ಹೇಳಿದ್ರೆ ಸೂರ್ಯ. ಅಂದ್ರೆ ಸೂರ್ಯ ಕಳಚಿಕೊಳ್ಳೋದಿಲ್ವೇ? ಯಾವಾಗ? ಸಂಧ್ಯಾ ಆದ ತಕ್ಷಣನೇ. ರವಿ ಪತ್ತಿದ ಅಂತಂದ್ರೆ ಅಂಟಿದ. ಪತ್ತಿದ ಅಂತಂದ್ರೆ ಅಂಟಿದ. ಅಂದ್ರೆ ಸೂರ್ಯ ಬೆಳಿಗ್ಗೆ ಬರ್ತಾನೆ, ಸಂಜೆ ಮುಳುಗ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ ಕವಿ. ಏನಂದ್ರೆ ಕಳಿಸಿಕೊಡೋದಿಲ್ವೇ ರವಿ ಅಂಟಿದ ಸಂಧ್ಯಾನುರಾಗಮಂ. ಸಂಧ್ಯಾನುರಾಗ ಅಂದ್ರೆ ಸಂಜೆಯ ಅನುರಾಗ. ಸಂಧ್ಯಾನುರಾಗ ಅಂದ್ರೆ ಸಂಜೆಯ ಅನುರಾಗ. ಸಂಜೆಯ ಅನುರಾಗ ಅಂದ್ರೆ ಸೂರ್ಯ ಮುಳುಗಬೇಕಾದ್ರೆ ಆ ಸಂಜೆಯ ಟೈಮಲ್ಲಿ ಆ ಮುಳುಗುವಂತಹ ಮೋಡಗಳನ್ನೇ ತನ್ನ ಹತ್ರ ಸೆಳ್ಕೊಳ್ತಾ ಇದ್ದಾನೇನಪ್ಪ ಎನ್ನುವಂತ ರೀತಿಯಲ್ಲಿ ನಮ್ಗೆ ಕಾಣ್ತಾ ಇರುತ್ತೆ. ಅದೇ ಈ ಕವಿ ನೋಡಿ ಹೇಳ್ತಾ ಇದೆ. ಏನಪ್ಪ ಅಂದ್ರೆ ಸೂರ್ಯ ಮುಳುಗಬೇಕಾದ್ರೆ ಕಳಿಸ್ಕೊಳ್ಬೇಕಾದ್ರೆ ಅಲ್ಲಿರುವಂತಹ ಸಂಧ್ಯಾನುರಾಗವನ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತನ್ನ ಹತ್ರ ಸೆಳ್ಕೊಳ್ತಾ ಇದ್ದಾನೆ. ಏನಪ್ಪಾ ಎನ್ನುವಂತೆ ನಮಗೆ ಅಲ್ಲಿ ಆ ಸಂಜೆಯ ಸಮಯದಲ್ಲಿ ಆ ಒಂದು ಬಾನ ಅಂಗಡದಲ್ಲಿ ಕಾಣ್ತಾ ಇರುತ್ತೆ. ಅದನ್ನೇ ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ತನಗೆ ಅಂಟಿಕೊಂಡಿರುವಂತಹ ಆ ಒಂದು ಸಂಜೆಯ ಅನುರಾಗವನ್ನ ಸೂರ್ಯ ತನ್ನ ಹತ್ರ ಸೆಳೆದುಕೊಳ್ಳುವಂತಹ ರೀತಿಯಲ್ಲಿ ಮನದಳಿಪಿಯು ಅಂದ್ರೆ ಆ ಒಂದು ಅಳಿಪಿಂ ಅಂದ್ರೆ ಮೋಹ. ಅಳಿಪಿಂ ಮೋಹ. ಮೋಹಕ್ಕೆ ಸಿಲುಕಿರುವಂತವ್ರು ಯಾರಿಲ್ಲಿ? ರಾವಣ ಮೋಹಕ್ಕೆ ಸಿಲುಕಿದಾನೆ. ಯಾರ ಮೋಹಕ್ಕೆ? ಸೀತೆಯ ಮೋಹಕ್ಕೆ ಸಿಲುಕಿದಾನೆ. ಅಂದ್ರೆ ಆ ಸೂರ್ಯ ಮುಳುಗುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಂಜೆಯ ಅನುರಾಗವನ್ನ ತನ್ನ ಹತ್ರ ಸೆಳೆದುಕೊಳ್ಳುವಂತಹ ರೀತಿಯಲ್ಲಿ ಸೀತೆಯನ್ನ ಎನ್ನುವಂತಹ ಸೀತೆಯ ಮೋಹಕ್ಕೆ ಸಿಲುಕಿ ರಾವಣ ಏನ್ ಮಾಡಿದಪ್ಪ ಅಂತ ಹೇಳಿದ್ರೆ ಮನದಳಿಪಿಯು ಎತ್ತಾನೋ ಪೊಲ್ಲೆ ನೆನಪುದಂ. ಅಂದ್ರೆ ಪೊಲ್ಲೆ ನೆನಪುದಂ ಅಂದ್ರೆ ಕೆಟ್ಟದೆನಿಸಿರುವಂತಹದ್ದು. ಪೊಲ್ಲದೆನಿಸಿರುವುದು. ಪೊಲ್ಲ ನೆನಪುದು ಅಂದ್ರೆ ಕೆಟ್ಟದ್ದು. ಅವನು ಆ ಒಂದು ಸೀತೆಯ ಮೋಹಕ್ಕೆ ಸಿಲುಕಿ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಟ್ಟದೆನಿಸುವುದನ್ನ ಅವನು ಉತ್ತಮ ಆಚರಿಸಿ ಪತ್ತು ಬಿಡದಿಪ್ಪನೆ. ಅಂದ್ರೆ ಸೀತೆಯ ಮೋಹಕ್ಕೆ ಒಳಗಾಗ್ಬಿಟ್ಟಿದ್ದಾನೆ, ತಪ್ಪು ಮಾಡಿಬಿಟ್ಟಿದ್ದಾನೆ.
ಆದರೆ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ಕೊಳ್ಬೋದಲ್ವಾ? ಸೀತೆಯ ಮೇಲಿದ್ದಂತಹ ಮೋಹವನ್ನು ಬಿಟ್ಟು ಈಗ ವೈರಾಗ್ಯವನ್ನು ಮೂಡಿದೆಯಲ್ವಾ? ಅದಕ್ಕೆ ಆ ಸಂಜೆ ಆದ ತಕ್ಷಣ ಸೂರ್ಯ ತನ್ನತ್ರ ಸೆಳೆದುಕೊಳ್ಳುವಂತಹ ಆ ಸಂಧ್ಯಾನುರಾಗದಲ್ಲಿ ಮತ್ತೆ ಬೆಳಿಗ್ಗೆ ಆದ ತಕ್ಷಣ ಇಡೀ ಮೋಡವನ್ನೇ ಅವನು ಅಣಿಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಸೀತೆಯ ಮೋಹಕ್ಕೆ ಸಿಲುಕಿದಂತಹ ರಾವಣ ಏನ್ ಮಾಡಿದ್ರೆ ಕೆಟ್ಟದೆನಿಸುವುದಂದ್ರೆ ಕೆಟ್ಟದು ಅಂತ ಅವನಿಗೆ ಅನಿಸಿರ್ಲಿಲ್ಲ. ಆ ಟೈಮಲ್ಲಿ ಮಾಡಿದನೀಗ. ಅದಕ್ಕೋಸ್ಕರ ಉತ್ತಮ ಆಚರಿಸಿ ಅಂದ್ರೆ ಈಗ ಒಳ್ಳೆಯದನ್ನ ಆಚರಿಸಿ ಏನ್ ಮಾಡ್ತಾನೆ ಅಂತಂದ್ರೆ ಪತ್ತು ಬಿಡಲಿಪ್ಪನೆ ಅಂದ್ರೆ ತನಗೆ ಬಂದಿರುವಂತಹ ಆಪಾದನೆಯನ್ನ ಅವನೇನ್ ಮಾಡ್ತಾನೆ ಕಳಿಸಿಕೊಳ್ತಾನೆ. ಪತ್ತು ಬಿಡಲಿಪ್ಪನೆ ಅಂದ್ರೆ ತನಗೆ ಬಂದಿರುವಂತಹ ಆಪಾದನೆ, ತಾನು ಮಾಡಿರುವಂತಹ ಕೆಟ್ಟ ಕೆಲಸವನ್ನ ಏನ್ ಮಾಡ್ತಾನೆ ಒಳ್ಳೆಯ ನಡತೆಯಿಂದ ಯಾಕಂದ್ರೆ ಕೆಟ್ಟವರಾಗಿ ಇರಬೇಕಂತೇನಿಲ್ಲ, ತನಗೆ ತಪ್ಪಿನ ಅರಿವಾಗಿ ತಿದ್ದುಕೊಳ್ಬೋದಲ್ವಾ? ಅದಕ್ಕೆ ರಾವಣನಿಗೆ ಈಗ ಏನಾಗಿದೆ ಅಂತ ತಪ್ಪಿನ ಅರಿವಾಗಿದೆ ಅಂತೆ. ಅದಕ್ಕೆ ಅವನು ಆ ಒಂದು ಪತ್ತು ಬಿಡಲಿಪ್ಪನೆ ಅಂದ್ರೆ ತನಗೆ ಬಂದಿರುವಂತಹ ಆಪಾದನೆಯನ್ನು ಅವನು ಕಳಿಸಿಕೊಳ್ಬಹುದಲ್ವಾ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪದದಲ್ಲಿ. ಅಂದ್ರೆ ಈ ಪದದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಇದ್ದಾನೆ ಅಷ್ಟೇ. ಅಂದ್ರೆ ಸೂರ್ಯ ಸಂಜೆ ಆದ ತಕ್ಷಣ ಮುಳುಗ್ತಾನೆ. ಮುಳುಗುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಆ ಸಂಜೆಯ ಅನುರಾಗವನ್ನೆಲ್ಲವನ್ನೂ ಸಹ ತನ್ನ ಹತ್ರನೇ ಕರ್ಕೊಳ್ತಾ ಇದ್ದಾನಪ್ಪ, ತನ್ನ ಹತ್ರನೇ ನುಂಗ್ಕೊಂಡ್ಬಿಟ್ಟು ಹೋಗ್ತಾ ಇದ್ದಾನೇನೋ ಎನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದ್ದಾನಲ್ವಾ? ಅದೇ ರೀತಿಯಾಗಿ ಮೋಹಕ್ಕೆ ಸಿಲುಕಿದಂತಹ ರಾವಣನು ಸಹ ಏನ್ ಮಾಡಿದ ಅಂತ ಹೇಳಿದ್ರೆ ಕೆಟ್ಟದ್ದು ಅಂತ ಆಲೋಚನೆಯನ್ನ ಮಾಡಿಲ್ಲ, ಆದ್ರೆ ಈಗ ತಪ್ಪನ್ನ ಮಾಡಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಈಗ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಮೋಹವನ್ನ ಬಿಟ್ಟು ವೈರಾಗ್ಯವನ್ನ ತಾಳಿ ಆ ತನಗೆ ಬಂದಿರುವಂತಹ ಆಪಾದನೆಯನ್ನ ಕಳಿಸಿಕೊಳ್ಬೋದಲ್ವಾ ಎನ್ನುವಂತಹ ಮಾತನ್ನ ಕವಿಲಿ ಹೇಳ್ತಾ ಇದ್ದಾನೆ ಎನ್ನುವಂಥದ್ದು. ಇಷ್ಟು ಈ ಒಂದು ಪದ್ಯ. ನೋಡಿ, ಮುಂದಿನ ಒಂದು ಪದ್ಯವನ್ನ ಗಮನಿಸೋಣ. ಯಾವಾಗ ಅವನು ತನ್ನ ಒಂದು ಉತ್ತಮ ಆಚರಣೆಗಳನ್ನ ಆಚರಿಸಿ ಒಳ್ಳೆಯ ನಡತೆಯನ್ನ ಆಚರಿಸಿ ತನಗೆ ಬಂದಿರುವಂತಹ ಒಂದು ಆಪೋದನೆಯನ್ನ ಕಳ್ಕೊಳ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾನೋ ರಾವಣ, ನೋಡಿ ಮುಂದೆ ಹೇಳ್ತಾ ಇದ್ದಾನೆ. ಅಂತೂ ಮನದೊಳ ಒಗೆದು ಕಾರುಣ್ಯ ರಸಮೆ ಸೀತೆಯೊಳು ಆದ ಅನುರಕ್ತತೆಯಂ ಅಂತೆಯಂ ಕಚ್ಚಿ ಕಳೆಯುವುದಂ ಸ್ವಭಾವ ಪರಿಣಿತಿಯೋಳು ನಿಂತು ಸ್ವಕೀಯ ಆಪ್ತ ಪರುಜನಕ್ಕಿಂತೆಂದಂ. ನೋಡಿ, ಯಾವಾಗ ಇನ್ನೆಲ್ಲದನ್ನು ಅವನು ಮನಸ್ಸನ್ನೇ ಅಂದ್ಕೊಳ್ತಾ ಇದ್ದಾನೆ. ಸೀತೆಯ ಮೇಲೆ ಅವನಿಗೆ ವೈರಾಗ್ಯವನ್ನು ಮೂಡಿದ್ದು, ನಾನು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು, ಆಕೆ ಉತ್ತಮ ನಡತೆಯ ಮೂಲಕ ಆಕೆಯನ್ನು ನಾನು ಇದು ಮಾಡಬೇಕು ಎನ್ನುವಂತಹ ಮಾತನ್ನ ಎಲ್ಲವನ್ನೂ ಸಹ ಅವನ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾನೆ. ಅಂತೂ ಮನದೋಳು ಬಗೆದು ಈ ರೀತಿಯಾಗಿ ಮನದಲ್ಲೇ ಅಂದ್ಕೊಳ್ತಾ ಇದ್ದಾನೆ, ಅವನ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇದ್ದಾನೆ. ಆಕೆ ಸೀತೆಯ ಮೇಲೆ ಕಾರುಣ್ಯ ರಸ ಅಂದ್ರೆ ಸೀತೆಯ ಮೇಲೆ ಅವನಿಗೆ ಕಾರುಣ್ಯ ಅಂದ್ರೆ ಕರುಣೆಯ ಎನ್ನುವಂತಹ ಒಂದು ರಸ ರಾವಣನಿಗೆ ಹುಟ್ಟಿದೆಯಂತೆ. ಹಿಂದೆ ಆಕೆಯ ಮೋಹಕ್ಕೆ ಸಿಲುಕಿದಂತಹ ರಾವಣ ಇವಾಗ ಸೀತೆಯ ಮೇಲೆ ಕರುಣೆ ಎನ್ನುವಂತಹ ರಸ ಹುಟ್ಟುತ್ತಾ ಇದೆಯಂತೆ. ಅದನ್ನೇ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಅಂತೂ ಮನದೋಳು ಬಗೆದು ಕಾರುಣ್ಯ ರಸನೆ ಅಂದ್ರೆ ಕರುಣೆ ಎನ್ನುವಂತಹ ರಸ ಅಲ್ಲಿ ಹುಟ್ಟುತ್ತಾ ಇದೆಯಂತೆ. ಸೀತೆಯೊಳು ಆದ ಅನುರಕ್ತ ಅಂದ್ರೆ ಪ್ರೀತಿ. ಅಂದ್ರೆ ಸೀತೆಯ ಮೇಲೆ ಇದ್ದಂತಹ ಆ ಪ್ರೀತಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಂತೆಯೇ ಕಚ್ಚಿ ಕಳೆ ಅಂದ್ರೆ ತೊಳೆದು ಹಾಕುವುದು. ಕಚ್ಚಿ ಕಳೆ ತೊಳೆದು ಹಾಕು ಅಂದ್ರೆ ಆ ಸೀತೆಯ ಮೇಲೆ ಇದ್ದಂತಹ ಪ್ರೀತಿಯನ್ನು ನಾವು ಏನ್ ಮಾಡ್ತೇವೆ ಅಂದ್ರೆ ಕಚ್ಚಿ ಕಳೆದು ಹಾಕ್ತಾ ಇದ್ದಾನೆ. ಅದಕ್ಕೋಸ್ಕರ ತನ್ನ ಸ್ವಭಾವ ಪರಿಣಿತಿಯಂ ಅಂದ್ರೆ ಆ ಒಂದು ರಾವಣನ ಸ್ವಭಾವ ಉನ್ನತವಾಗಿರುವಂತಹ ಸ್ವಭಾವ, ಆದ್ರಿಂದ ತನ್ನ ಸ್ವಭಾವ ಪರಿಣಿತಿಯೊಳಗೆ ನಿಂದು ತನ್ನ ಸ್ವಭಾವದಿಂದ ಅವನು ಬದಲಾಯಿಸಿಕೊಂಡು ಏನ್ ಮಾಡ್ತಾ ಇದ್ದಾನೆ, ನಿಂತು ಸ್ವಕೀಯ ಆಪ್ತ ಅಂದ್ರೆ ಅಲ್ಲಿರುವಂತಹ ತನ್ನ ಸಮೂಹವನ್ನ, ಸ್ವಕೀಯ ಅಂದ್ರೆ ತನ್ನದೇ ಆಗಿರುವಂತಹ ಆಪ್ತ ತನ್ನ ಆಪ್ತರನ್ನ, ಹಾಗೆ ಸ್ವಪುರುಷ ಅಲ್ಲಿರುವಂತಹ ಸಾಮ್ರಾಜ್ಯದಲ್ಲಿರುವಂತಹ ಎಲ್ಲರನ್ನೂ ಸಹ ಸ್ವಪುರುಷ ಪರಿಜನಕ್ಕೆ ಅಲ್ಲಿರುವಂತಹ ಪ್ರತಿಯೊಬ್ಬ ಜನಕ್ಕೆ ಇಂತೆಂದಂ ಅಂದ್ರೆ ಅಲ್ಲಿರುವಂತಹ ಆಪ್ತ ವರ್ಗಕ್ಕೆ ಪರುಷ ಆಪ್ತ ಅಲ್ಲಿರುವಂತಹ ಆಪ್ತ ವರ್ಗದವರಿಗೆ, ಆಪ್ತ ಜನರಿಗೆ, ಆತ್ಮೀಯ ಆ ಜನರಿಗೆ ಅವನೇನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ರೀತಿಯಾಗಿ ಸ್ವಕೀಯ ಅಂದ್ರೆ ತನ್ನ ಬಗ್ಗೆ ಇರುವಂತಹ, ತನ್ನನ್ನು ಕುರಿತಿರುವಂತಹ ತನ್ನ ಸ್ವಕೀಯ ಆಪ್ತ ವರ್ಗದವರಿಗೆ ಅವನೇನ್ ಮಾಡಿದ್ರೆ ಈ ರೀತಿಯಾಗಿ ಹೇಳ್ತಾನೆ ಅಂತಂದ್ರೆ ಯಾವ ರೀತಿಯಾಗಿ ಏನನ್ನ ಹೇಳ್ತಾನೆ ಅನ್ನೋದನ್ನ ಕವಿಯಲ್ಲಿ ಮುಂದೆ ಹೇಳ್ತಾನೆ ಅಂದ್ರೆ, ಇಲ್ಲಿ ತನಕ ಆ ಒಂದು ಮೂರ್ಛೆ ಬಿದ್ದಂತಹ ಸೀತೆಯನ್ನ ನೋಡಿ ಆಕೆಯ ಮೇಲೆ ಆ
ಆ ಒಂದು ಮೋಹ ಎನ್ನುವಂತಹ ಇದ್ದಂತಹ ರಾವಣನಿಗೆ ಇದ್ದಂತಹ ಮೋಹ ಎನ್ನುವಂತಹ ಇದು ಬದಲಾಗಿ ವೈರಾಗ್ಯ ಮೂಡಿದೆ. ಆಕೆಯ ಮೇಲಿದ್ದಂತಹ ಪ್ರೀತಿ ಬದಲಾಗ್ತಾ ಇದ್ದಂತೆ, ಶುದ್ಧವಾಗಿರುವಂತಹ ಪ್ರೀತಿಯಾಗಿ ಬದಲಾಗ್ತಾ ಇದ್ದಂತೆ, ತಾನು ಮಾಡಿದಂತಹ ತಪ್ಪಿನ ಅರಿವು ರಾವಣನಿಗೆ ಆಗ್ತಾ ಇದೆಯಂತೆ. ಅದಕ್ಕೋಸ್ಕರ ಅಲ್ಲಿದ್ದಂತಹ ಪ್ರತಿಯೊಬ್ಬ ಆ ಒಂದು ಆಪ್ತ ಜನಗಳನ್ನ ಎಲ್ಲರನ್ನೂ ಸಹ ಕರೆದ್ಬಿಟ್ಟು ಅವನು ಏನೋ ಹೇಳಿಕೆ ಪ್ರಯತ್ನವನ್ನು ಮಾಡ್ತಿದ್ದಾನೆ. ಅದೇನು ಹೇಳ್ತಾ ಇದ್ದಾನೆ ಅಂದ್ರೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದ ನೋಡಿ, ಅವನು ಆ ಒಂದು ಸೀತೆಯನ್ನ ಕುರಿತು ನಾನು ಯಾವ ನಿರ್ಧಾರವನ್ನು ತಗೊಳ್ತಾನೆ ಎನ್ನುವಂಥದ್ದು, ಹಾಗೆ ಸೀತೆಯ ಗುಣಗಳನ್ನು ಕುರಿತು, ಸೀತೆಯನ್ನ ಕುರಿತು ಏನನ್ನ ಹೇಳ್ತಾನೆ ಅವನು ಮುಂದಿನ ಪದ್ಯದಲ್ಲಿ ಹೇಳಿಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ ನೋಡ್ರಿ. ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ ದಿವ್ಯಭೂಷಣ ವಸನ ಅಂಗ ರಾಗಮಂ ಒಲ್ಲದೆ ಕೇಚರ ರಾಜಲಕ್ಷ್ಮಿಯಂ ತುಣಸವನಾಗೆ ಭಾವಿಸಿದಳಿ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿ ಇಂದ ಅಪೇಕ್ಷಿಸುವನೇ ಗುಣಹಾನಿಯಂ ಎನ್ನಂ ಪಾಪದಿಂ. ಇನ್ನೊಂದ್ಸರಿ ಹೇಳ್ತೀನಿ. ಗುಣ ಪರಿಪಾಲನಾರ್ಥಂ ಎನಗೆ ಬಗೆದೋಳ್ ಇಲ್ಲ ದಿವ್ಯಭೂಷಣ ವಸನ ಅಂಗ ರಾಗಮಂ ಒಲ್ಲದೆ ಕೇಚರ ರಾಜಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳಿ ಸತಿಯಂ ಮೊದಲಾಗಿ ಪೌರುಷ ಪ್ರಣಯಿ ಇಂತ ಅಪೇಕ್ಷಿಸುವನೇ ಗುಣಹಾನಿಯಂ ಎನ್ನ ಪಾಪದಿಂ. ನೋಡಿ, ಈ ಪದದಲ್ಲಿ ರಾವಣ ಆ ಸೀತೆಯ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಂತಂದ್ರೆ ಸೀತೆಯ ಜಾಗದಲ್ಲಿ ಬೇರೆ ಯಾರೇ ಇದ್ರು ರಾವಣನ ಸೌಂದರ್ಯಕ್ಕೆ ಒಳಗಾಗ್ತಾ ಇದ್ರು. ಯಾಕಂದ್ರೆ ರಾವಣ ಹತ್ರ ತುಂಬಾ ಅಡವು ಅಂದ್ರೆ ತುಂಬಾ ಸಂಪತ್ತಿತ್ತು, ನೋಡ್ಲಿಕ್ಕೆ ಸುಂದರವಾಗಿದ್ದಂತಹವನು, ತುಂಬಾ ನೀಳವಾಗಿರುವಂತಹ ಭಾವ, ಹಾಗೆ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವುದನ್ನು ಸಹ ಕೇಳಿದಂಥವನು. ಸೀತೆಯ ಜಾಗದಲ್ಲಿ ಬೇರೆ ಯಾರೇ ಇದ್ರು ಸಹ ಆ ಒಂದು ರಾವಣನ ಮಾತಿಗೆ ಒಳಗಾಗಿ ಅವರ ಸಾಮ್ರಾಜ್ಯ ಸುಖವನ್ನು ಅನುಭವಿಸಬಹುದಿತ್ತೇನೋ. ಆದರೆ ಅಂತಹ ಸಾಮ್ರಾಜ್ಯ ಸುಖವನ್ನು ಸಹ ತಿರಸ್ಕರಿಸಿ ಅವನ ಸಂಪತ್ತನ್ನು ತಿರಸ್ಕರಿಸಿ ಅವೆಲ್ಲವನ್ನು ಸಹ ಏನ್ ಮಾಡಿದ್ದು, ಸೀತೆ ತೃಣ ಸಮಾನವಾಗಿ ಹುಲ್ಲುಗಡ್ಡಿಗೆ ಹಾಕಿ ಸಮಾನವಾಗಿ ನೋಡಿದ್ದು. ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಗುಣ ಪರಿಪಾಲನಾರ್ಥನಂ ಎನಗೆ ಅಂದ್ರೆ ಸೀತೆ ಎಲ್ಲವನ್ನು ಸಹ ಏನು ಮಾಡ್ತಾ ಇದ್ದಾಳೆ, ಗುಣ ಪರಿಪಾಲನೆಯನ್ನ ಮಾಡ್ಲಿಕ್ಕೋಸ್ಕರ. ಯಾರ ಮೇಲೆ ಇರುವಂತಹ ಗುಣ ಪರಿಪಾಲನೆ? ರಾವಣ ಮೇಲೆ ಇರುವಂತಹ ಒಂದು ಪರಿಪಾಲನೆ. ಅದಕ್ಕೋಸ್ಕರ ಸೀತೆಗೆ ಸರಿಸಮನಾಗಿರುವಂತವಳು ಯಾರಿಲ್ಲ ಅಂತ ಕವಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಗುಣ ಪರಿಪಾಲನೆಯನ್ನ ಮಾಡ್ಲಿಕ್ಕೋಸ್ಕರ ಆಕಿ ಏನ್ ಮಾಡಿದಪ್ಪ ಅಂತಂದ್ರೆ ಬಗೆ ಬೇರೆ ಯೋಚನೆ ಮಾಡಿದ ಆಕಿ ಯೋಚನೆ, ಗುಣ ಪರಿಪಾಲನೆ ಮಾತ್ರ ಆಗಿ ಯೋಚನೆ ಆಗಿತ್ತಷ್ಟೇ. ಗುಣವನ್ನ ಪಾಲಿಸಬೇಕಾಗಿತ್ತಷ್ಟೇ, ಪತಿಭಕ್ತಿಯನ್ನ ಪಾಲಿಸಬೇಕಾಗಿತ್ತಷ್ಟೇ ಆ ಸೀತೆ ಎನ್ನುವಂಥವಳು. ಗುಣ ಪರಿಪಾಲನೆ ಅಂದ್ರೆ ಒಳ್ಳೆಯ ಗುಣಗಳನ್ನ ಪಾಲಿಸುವಂಥವಳು ಎನಗೆ ಅಂದ್ರೆ ನಮಗೆ ಬಗ್ಗೆ ದುರ್ರಿಲ್ಲ ಅಂದ್ರೆ ಬೇರೆ ಯೋಚನೆಯನ್ನ ಮಾಡಲಿಲ್ಲ ಯಾರು, ಸೀತೆ. ಏನಕ್ಕೋಸ್ಕರ? ಗುಣ ಪರಿಪಾಲನೆಯನ್ನ ಮಾಡ್ಲಿಕ್ಕೋಸ್ಕರ. ದಿವ್ಯಭೂಷಣ ಅಂತಂದ್ರೆ ಆಭರಣ. ದಿವ್ಯಭೂಷಣ ಅಂದ್ರೆ ನನ್ನ ಆಭರಣಗಳನ್ನ ಹಾಗೂ ವ್ಯಸನ, ನನ್ನ ಬಟ್ಟೆಗಳನ್ನ ಹಾಗೂ ಅಂಗ ಅಂದ್ರೆ ನನ್ನ ದೇಹ ಸೌಂದರ್ಯವನ್ನ ನನ್ನ ದೇಹ ಸೌಂದರ್ಯ, ನನ್ನ ಆಭರಣ, ಬಟ್ಟೆ, ಶ್ರೇಷ್ಠವಾಗಿರುವಂತಹ ಆಭರಣ, ನನ್ನ ದೇಹದ ಸೌಂದರ್ಯ ಎಲ್ಲವನ್ನೂ ಸಹ ಏನ್ ಮಾಡಿದವಳು ಒಲ್ಲದೆ ತಿರಸ್ಕರಿಸಿದ್ದು. ಯಾರು? ಸೀತೆ. ಆಕೆಗೆ ಆಭರಣ ಬೇಕಾಗಿರಲಿಲ್ಲ, ಬಟ್ಟೆ ಬೇಕಾಗಿರಲಿಲ್ಲ, ಅವನ ಸೌಂದರ್ಯ ಬೇಕಾಗಿರಲಿಲ್ಲ, ಯಾವುದು ಸಹ ಬೇಕಾಗಿರಲಿಲ್ಲ. ಅವಳ ಆಲೋಚನೆ ಕೇವಲ ಗುಣವನ್ನ ಪರಿಪಾಲನೆ ಮಾಡುವಂಥದ್ದು ಮಾತ್ರ ಆಗಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಾವಣ ಆಕೆಯ ಗುಣ ಪರಿಪಾಲನೆಗೋಸ್ಕರ ಶ್ರೇಷ್ಠವಾಗಿರುವಂತಹ ಆಭರಣವನ್ನು, ನಮ್ಮ ದೇಹದ ಸೌಂದರ್ಯವನ್ನ ಎಲ್ಲವನ್ನೂ ಸಹ ತಿರಸ್ಕರಿಸಿದ್ದು. ಅಲ್ಲದೆ ಏನ್ ಮಾಡಿದ್ದು? ಕೇಚರ ರಾಜ್ಯಲಕ್ಷ್ಮಿಯಂ. ಕೇಚರ ಅಂದರೆ ರಾವಣನ ರಾಜ್ಯಲಕ್ಷ್ಮಿಯನ್ನ, ನಮಗೆ ಇರುವಂತಹ ಸಾಮ್ರಾಜ್ಯ ಸುಖವನ್ನ, ಸಾಮ್ರಾಜ್ಯದ ಸಂಪತ್ತನ್ನ ತೃಣ ಸಮಾನವಾಗಿ ಭಾವಿಸಿದಳಿ. ತೃಣ ಸಮಾನವಾಗಿ ಅಂದ್ರೆ ಹುಲ್ಲು ಕಡ್ಡಿಗಿಂತಲೂ ಸಹ ಕೇವಲವಾಗಿ ನೋಡಿದಂತೆ ರಾವಣನ ಇಡೀ ಸಂಪತ್ತನ್ನ, ರಾವಣನ ಇಡೀ ಸಾಮ್ರಾಜ್ಯವನ್ನ ಅವ್ರು ಏನ್ ಮಾಡಿದ್ರೆ
ಕೇವಲ ಬರೀ ಹುಲ್ಲು ಗಡ್ಡಿಗೆ ಸಮನಾಗಿ ನೋಡಿದಂತೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಏನಪ್ಪ ಅಂತ ಹೇಳಿದ್ರೆ, ಕಚರ ಕೇಶರ ರಾಜಲಕ್ಷ್ಮಿಯ ಗುಣ ಸಮನಾಗಿ ಭಾವಿಸಿದಳಿ ಸತ್ಯಂ. ಮೊದಲಾಗಿ ಪೌರುಷ ಅಂದ್ರೆ ರಾವಣ ಏನು ಸಾಮಾನ್ಯವಾಗಿರುವಂತಹ ಮನುಷ್ಯ ಅಲ್ಲ. ಅವನು ಶೂರತನಕ್ಕೆ ಹೆಸರಾಗಿರುವಂತವನು, ಪೌರುಷದ ಬೆಳಗಿನಿಂದ ಬರುವಂತವನು, ನೋಡ್ಲಿಕ್ಕೆ ಆ ಶೌರತ್ವವನ್ನು ಹೊಂದಿರುವಂತವನು. ಅದಕ್ಕೋಸ್ಕರ ಅವನು ಹೇಳ್ತಾ ಇದ್ದಾನೆ, ಮೊದಲಾಗಿ ನನ್ನ ಪೌರುಷವನ್ನು ಸಹ ಅವನು ಲೆಕ್ಕ ಹಾಕಲಿಲ್ಲ, ಆಕೆ ನೋಡಿ ಒಪ್ಕೊಳ್ಳಿಲ್ಲ. ಪೌರುಷ ಶೂರತನವನ್ನು ಸಹ ಪ್ರಣಯಿ ಅಂದ್ರೆ ಪ್ರಣಯಿ ಅಂದ್ರೆ ಗಂಡ, ತನ್ನ ಗಂಡನಿಗೋಸ್ಕರ. ಯಾರ ಗಂಡ? ಶ್ರೀರಾಮನಿಗೋಸ್ಕರ ಅವಳು ಏನ್ ಮಾಡಿದ ಅಂತ ಹೇಳಿದ್ರೆ ಎಲ್ಲವನ್ನೂ ಸಹ ಇದು ಮಾಡಲಿಲ್ಲ. ಅದಕ್ಕೋಸ್ಕರ ಎಂತಹ ಗುಣಗಳನ್ನ ಒಳಗೊಂಡಿರುವಂತವಳನ್ನು ನಾನು ಅಪೇಕ್ಷಿಸುವನೇ, ಇಂತಹ ಗುಣಗಳನ್ನ ಒಳಗೊಂಡಿರುವಂತಹ ಸೀತೆಯನ್ನು ನಾನು ಅಪೇಕ್ಷಿಸ್ಬೇಕಾ, ನಾನು ಆಸೆ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ರಾವಣನ ಪ್ರಶ್ನೆ ಮಾಡಿಕೊಳ್ತಿದ್ದಾನೆ ಇಲ್ಲಿ. ಇಂತಹ ಗುಣಗಳನ್ನ ಅಪೇಕ್ಷಿಸುವನೇ ಗುಣ ಹಾನಿಯಂ ಎನ್ನ ಪಾಪದಿ. ಅಂದ್ರೆ ಇವೆಲ್ಲವನ್ನೂ ಸಹ ನಾನಾಗೇ ಬಯಸಿದ್ದು. ಯಾಕಂದ್ರೆ ಸೀತೆಯನ್ನು ನೋಡಿ ಮೋಹಿತನಾಗಿ ಸೀತೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಸೆಯಿಂದ ನಾನು ಬಯಸಿದ್ದು. ಅದಕ್ಕೋಸ್ಕರ ಏನಾಯ್ತು ಅಂತಂದ್ರೆ ತನ್ನ ಗುಣವನ್ನ ನಾನೇ ಏನ್ ಮಾಡ್ತಾ ಇದ್ದೀನಿ, ಹಾನಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡಿದಂತಹ ಒಂದೇ ಒಂದು ಪಾಪಕ್ಕೋಸ್ಕರ, ನಾನು ಮಾಡಿದಂತಹ ಒಂದೇ ಒಂದು ಕೆಲಸಕ್ಕೋಸ್ಕರ ನನ್ನ ಒಂದು ಗುಣಹಾನಿಯನ್ನು ನಾನೇ ಮಾಡ್ಕೊಳ್ತಾ ಇದ್ದೀನಿ ಎನ್ನುವಂತಹ ಮಾತನ್ನ ರಾವಣ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಪದ್ಯ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ರಾವಣ ಈ ಒಂದು ಪದ್ಯದಲ್ಲಿ ಸೀತೆಯ ಗುಣಗಳನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಸೀತೆ ಎನ್ನುವಂಥವಳು ಗುಣ ಪರಿಪಾಲನೆಯನ್ನ ಮಾಡುವಂಥವಳು. ಅಷ್ಟೇ ಬೇರೆ ಯೋಚನೆ ಇರಲಿಲ್ಲ ಅವಳಿಗೆ. ಪತಿ ಭಕ್ತಿಯನ್ನು ಆಚರಿಸಬೇಕಾಗಿತ್ತು, ಗುಣವನ್ನ ಪರಿಪಾಲನೆಯನ್ನ ಮಾಡಬೇಕಾಗಿತ್ತು, ಒಳ್ಳೆಯ ಗುಣಗಳಿಂದ ಪರಿಪಾಲನೆ ಮಾಡುವಂಥದ್ದು ಮಾತ್ರ ಆಕೆಯ ದೃಷ್ಟಿಯಾಗಿತ್ತು. ಆದರೆ ಬೇರೆ ಯಾವುದನ್ನೂ ಸಹ ಆಕೆ ಹೋಲಿಸಲಿಲ್ಲ. ಯಾಕಂದ್ರೆ ಅವನ ಆಭರಣ ಆಗಿರ್ಬೋದು, ಅವನ ಸೌಂದರ್ಯ ಆಗಿರ್ಬೋದು, ಅವನ ದೇಹದ ಕಾಯ ಆಗಿರ್ಬೋದು, ಹಾಗೆ ಅವನ ಸಕಲ ಐಶ್ವರ್ಯವನ್ನೂ ಸಹ ಅವನು ಅನುಭವಿಸುವಂತ ಬಿಟ್ಟು ಹೇಳಿದಂಥವನು ರಾವಣ. ಅಂದರೆ ಇವೆಲ್ಲವನ್ನೂ ಸಹ ಅವನು ಏನ್ ಮಾಡಬೇಕು ಅಂದ್ರೆ ಕೇವಲ ಹುಲ್ಲು ಕಡ್ಡಿಗೆ ಸಮನಾಗಿ ನೋಡಿದಂತಹ ಸೀತೆ ಅಂಥವಳನ್ನು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಅಪೇಕ್ಷಿಸಿದೆ, ಅದನ್ನು ಆಕೆನ ಬಯಸಿದೆ. ಅದಕ್ಕೋಸ್ಕರ ಏನಾಯ್ತು ಅಂದ್ರೆ ನನ್ನ ಗುಣವನ್ನು ನಾನೇ ಹಾನಿ ಮಾಡಿಕೊಂಡೆ ಅಂತ ರಾವಣ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ನನ್ನ ಒಂದು ಪಾಪದಿಂದ ಎನ್ನುವಂತಹ ಮಾತನ್ನ ರಾವಣ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಎನ್ನುವಂಥದ್ದು ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ರಾವಣ ಈ ಪದ್ಯದಲ್ಲಿ ಸೀತೆಯ ಗುಣವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಂದ್ರೆ ಯಾವುದನ್ನೂ ಸಹ ಲೆಕ್ಕಿಸದೆ ಕೇವಲ ಸೀತೆ ಎನ್ನುವಂಥವಳು ಗುಣವನ್ನ ಪರಿಪಾಲನೆ ಮಾಡುವಂತಹ ಪತಿಭಕ್ತಿಯನ್ನ ಪಾಲಿಸುವಂತಹದ್ರ ಕಡೆ ಮಾತ್ರ ಅವಳ ಗಮನ ಇತ್ತು ಎನ್ನುವಂತಹ ಮಾತನ್ನ ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಹ ಸೇರಿಸಿ ಹೇಳ್ತಾ ಇರುವಂತಹ ಮಾತು ಇದು. ರಾವಣ ಒಬ್ಬನೇ ತನ್ನ ಮನಸ್ಸಲ್ಲಿ ಹೇಳ್ತಾ ಇಲ್ಲ, ಅಲ್ಲಿರುವಂತಹ ಆ ಒಂದು ಅಂತಃಪುರದ ಅಲ್ಲಿರುವಂತಹ ತನ್ನ ಸಾಮ್ರಾಜ್ಯದಲ್ಲಿರುವಂತಹ ತನ್ನ ಆಪ್ತ ವರ್ಗದವರೆಲ್ಲರನ್ನೂ ಸಹ ಸೇರಿಸಿಬಿಟ್ಟು ಸೀತೆಯ ಬಗ್ಗೆ ಒಂದು ತನ್ನ ಸೀತೆಯ ಗುಣಗಳನ್ನು ಅವನು ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಅಂತಹ ಗುಣ ಪರಿಪಾಲನೆಯನ್ನು ಮಾಡ್ತಾ ಇರುವಂತಹ ಸೀತೆಯನ್ನ ನಾನು ಪಡ್ಕೊಳ್ಬೇಕು ಎನ್ನುವಂತಹ ಇದರಿಂದ ನಾನೆಲ್ಲವೂ ನನ್ನ ಒಂದು ಗುಣವನ್ನು ನಾನೇ ಹಾನಿ ಮಾಡಿಕೊಂಡೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ ರಾವಣ ಎನ್ನುವುದು. ನೋಡಿ ಮುಂದೆ ಏನ್ ಹೇಳ್ತಾ ಇದ್ದಾನೆ ರಾವಣ ಅಲ್ಲಿರುವಂತಹ ಜನರನ್ನ ಕುರಿತು, ಸೀತೆಯರ ಕುರಿತು ಏನನ್ನ ಹೇಳ್ತಾ ಇದ್ದಾನೆ ಎನ್ನುವುದನ್ನು ಮುಂದಿನ ಆ ಪ್ಯಾರದಲ್ಲಿ ಮುಂದಿನ ಒಂದು ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ವಶವೇ ನೆವಮೆನೆ ಕಂದರ್ಪ ವಿಮೋಹದಿಂದ ಅಗಲಿಸಿದೆ ಅವಿವೇಕಿಯನ್ನ ಕುಲದ ಪೆಂಪ ಅಳಿವನ್ನ ಎನಗಂ. ನೋಡಿ, ಇವರ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವೆಮೆನೆ ಕಂದರ್ಪ ವಿಮೋಹದಿಂದ ಅಗಲಿಸಿದೆ ಅವಿವೇಕಿಯನ್ನ ಕುಲದ ಪೆಂಪನ್ ಅರಿವ ಎನಗಂ. ನೋಡಿ, ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಸೀತೆ ಮತ್ತೆ ರಾಮನನ್ನ ಏನಕ್ಕೋಸ್ಕರ ಅಗಲಿಸಿದೆ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇವರ ಪ್ರಾಣಪ್ರಿಯರ ಯಾರು? ಸೀತೆ ರಾಮರ ಇವರು ಪ್ರಾಣಪ್ರಿಯರಂತೆ ಇದ್ರು. ಇವರು ಸಹ ತುಂಬಾ ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ದಂಥವರು. ಅಂತಹ ಸುಖವಾಗಿ ಇದ್ದಂತಹ ಆ ಒಂದು ಪ್ರಾಣಪ್ರಿಯರಾದಂತಹ ಸೀತೆ ರಾಮ ಸೀತೆಯನ್ನು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ನೆವವಿಲ್ಲದೆ, ನೆವ ಅಂತಂದ್ರೆ ನೆಪ, ನೆಪ ಕಾರಣ ಇಲ್ಲ, ನೆವ ಅಂತಂದ್ರೆ ನೆಪ ಅಥವಾ ಕಾರಣ, ನೆವ ಅಥವಾ ನೆಪ ಕಾರಣ ಇಲ್ಲದೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಕರ್ಮ ವಶವೇ, ಅದೇನೋ ಗೊತ್ತಿಲ್ಲ ನನಗೆ, ಆ
ವಿಧಿ ಲಿಖಿತ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ರಾವಣ. ಇವು ಅದೇನೋ ವಿಧಿ ಲಿಖಿತ ಇರ್ಬೋದೇನೋ, ನಮಗೇನೋ ಆ ಒಂದು ಪಾಪದ ಪ್ರಜ್ಞೆ ಕಾಣ್ತಾ ಇದೆಯೇನೋ, ಆ ಒಂದು ಕರ್ಮದಿಂದ, ಆ ಒಂದು ಕರ್ಮವಶದಿಂದ ನೇಮ ಮೇಲೆ ಇದೆ. ಯಾವುದೇ ಕಾರಣ ಇಲ್ಲದೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಕಂದರ್ಪ ವಿಮೋಹದಿಂದ, ಅಂದ್ರೆ ನನಗೆ ಆಕೆಯ ಮೇಲಿದ್ದಂತಹ ಕಾಮಾಸಕ್ತಿ, ಆಕೆಯ ಮೇಲಿದ್ದಂತಹ ಮೋಹ, ಅಂದ್ರೆ ಆಕೆಯನ್ನು ಪಡ್ಕೊಳ್ಬೇಕಷ್ಟೇ. ಆಕೆಯ ಪತಿ ಭಕ್ತಿ ಗೊತ್ತಿರ್ಲಿಲ್ಲ, ಆಕೆಯ ಗುಣ ಪರಿಪಾಲನೆ ಮಾಡ್ತಾ ಇರುವಂತಹ ಗುಣ ಎಂಥದ್ದು ಅಂತ ಗೊತ್ತಿರ್ಲಿಲ್ಲ ರಾವಣನಿಗೆ. ಆಕೆಯನ್ನು ಅಪಹರಿಸೋದಕ್ಕಿಂತ ಮುಂಚೆ ಆಕೆಯ ಮೋಹಕ್ಕೆ ಬಲಿಯಾದ, ಆಕೆಯ ಸೆಳೆತಕ್ಕೆ ಬಲಿಯಾದ, ಆಕೆಯನ್ನು ಪಡ್ಕೊಳ್ಬೇಕು ಎನ್ನುವಂತಹ ಆಸೆ ರಾವಣನಿಗೆ ಆಯ್ತು ಅಷ್ಟೇ. ಅದಕ್ಕೋಸ್ಕರ ಅವನು ಏನ್ ಹೇಳ್ತಾ ಇದ್ರೆ ಕಂದರ್ಪ ವಿಮೋಹದಿಂದ ಅಗಲಿಸಿದೆ ಅಂತಂದ್ರೆ ಅಗಲುವಂತೆ ಮಾಡಿದೆ, ನಾನು ದೂರ ಮಾಡಿದೆ, ಅಗಲುವಂತೆ ಮಾಡಿದೆ. ಯಾರನ್ನ? ಸೀತೆ ಮತ್ತು ರಾಮನನ್ನು ಏನ್ ಮಾಡಿದ ಅಂತಂದ್ರೆ ನನ್ನ ಮೇಲೆ ನನಗೆ ಬಂದಂತಹ ಮೋಹದಿಂದ. ಯಾಕಂದ್ರೆ ಗುಂಪಾಡಿ ಹೋಗ್ತಾ ಇದ್ದಂತವನು ಆ ಕಾಡಿನಲ್ಲಿರುವಂತಹ ಸೀತೆಯನ್ನು ನೋಡಿ ಅಪಹರಿಸಿಕೊಂಡು ಬಂದ. ಅದೆಲ್ಲ ಆದ್ಮೇಲೆ ಈ ರೀತಿಯಾಗಿರುವಂತಹ ಒಂದು ಘಟನೆ ನಡೀತಾ ಇದೆ. ಏನೂ ಸಹ ಯಾವುದೇ ಒಂದು ಕಾರಣನೂ ಇಲ್ಲ, ಯಾವುದೇ ಒಂದು ನೆಪನೂ ಸಹ ಇಲ್ಲದೆ ಆಕೆಯ ಮೇಲೆ ಇದ್ದಂತಹ ಒಂದು ಕಾಮಾಸಕ್ತಿಗೋಸ್ಕರ ನನಗೆ ಆ ಇಬ್ಬರನ್ನು ಸಹ ನಾನು ದೂರ ಆಗುವಂತೆ ಮಾಡಿದೆ. ಅದಕ್ಕೆ ಅವನು ಏನ್ ಹೇಳ್ತಾ ಇದ್ದಾನೆ, ಅವಿವೇಕಿಯನ್ನ ನನ್ನನ್ನು ತಾನೇ ಬೈದ್ಕೊಳ್ತಾ ಇದ್ದಾನೆ ರಾವಣ. ಅವಿವೇಕಿ ಅಂತ ಅಂದ್ಕೊಳ್ತಾ ಇದ್ದಾರೆ, ಬುದ್ಧಿ ಇಲ್ಲ ನನಗೆ, ನಾನು ಕೆಟ್ಟವನು ಅಂತ ಹೇಳ್ತಾ ಇದ್ದಾನೆ ರಾವಣ. ಇಲ್ಲಿ ಅವಿವೇಕಿಯನ್ನ ಕುಲದ, ನನ್ನ ಒಂದು ಕುಲದ ಪೆಂಪು ಅಂದ್ರೆ ಹಿರಿಮೆ, ಪೆಂಪು ಅಂದ್ರೆ ಹಿರಿಮೆ, ನನ್ನ ಒಂದು ಕುಲದ ಹಿರಿಮೆಯನ್ನು ಸಹ ನಾನು ಯೋಚನೆಯನ್ನ ಮಾಡಲಿಲ್ಲ. ನನ್ನ ಕುಲದ ಆ ಹಿರಿಮೆಯನ್ನ, ಯಾಕಂದ್ರೆ ಉನ್ನತವಾಗಿರುವಂತಹ ಕುಲದಲ್ಲಿ ಹುಟ್ಟಿರುವಂತವನು, ಉನ್ನತವಾಗಿರುವಂತಹ ಹುದ್ದೆ ಇರುವಂತವನು, ಒಬ್ಬ ಸಾಮ್ರಾಜ್ಯದ ರಾಜನಾಗಿರುವಂತವನು ರಾವಣ. ಅಂತಹ ತನ್ನ ಕುಲದ ಹಿರಿಮೆಯನ್ನು ಸಹ ನಾನು ಯೋಚನೆಯನ್ನ ಮಾಡದೆ ನಾನು ಏನ್ ಮಾಡಿದಪ್ಪ ಅಂತ ಹೇಳಿದ್ರೆ ಈ ರಾಮ ಸೀತೆಯನ್ನು ನಾನು ದೂರ ಆಗುವಂತೆ ಮಾಡಿದೆ ಎನ್ನುವಂತಹ ಮಾತನ್ನ ಈಗ ಅಲ್ಲಿ ಇರುವಂತಹ ಎಲ್ಲಾ ಜನರ ಮುಂದೆ ರಾವಣ ಹೇಳ್ತಾ ಇದ್ದಾನೆ. ಯಾವುದೇ ಒಂದು ತಪ್ಪನ್ನು ಮಾಡದೇ ಇರುವಂತಹ ಸೀತೆಯನ್ನ ಸುಮ್ಮನೆ ಆ ಪ್ರಾಣಪ್ರಿಯರಾಗಿರುವಂತಹ ರಾಮ ಸೀತೆಯನ್ನು ನಾನು ಸುಮ್ಮನೆ ಯಾವುದೇ ಒಂದು ಕಾರಣ ಇಲ್ಲದೆ ನನಗೆ ಬಂದಂತಹ ಒಂದು ಕಾಮಾಸಕ್ತಿಗೋಸ್ಕರ ನಾನು ಸೀತೆಯ ಮೇಲೆ ಮೋಹಿತನಾಗಿ ಈ ರೀತಿಯೆಲ್ಲ ಮಾಡಿದ್ನಲ್ಲ ಎನ್ನುವಂತಹ ಮಾತನ್ನ ನಾನು ಮಾಡಿದಂತಹ ತಪ್ಪಿನ ಅರಿವಿನ ಬಗ್ಗೆ ಅಲ್ಲಿದ್ದಂತಹ ಜನರಿಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಉನ್ನತವಾಗಿರುವಂತಹ ಕುಲ ತಿಲಕದಲ್ಲಿ ಹುಟ್ಟಿದಂತವನು ರಾವಣ ತನ್ನ ಕುಲದ ಹಿರಿಮೆಯನ್ನೂ ಸಹ ಯೋಚಿಸದೆ ಅವನು ಏನ್ ಮಾಡಿದಂತೆ ಸೀತೆಯನ್ನ ನೋಡಿ ಮೋಹಿತನಾಗಿದ್ದು. ಅದಕ್ಕೋಸ್ಕರ ನನ್ನ ಒಂದು ಕುಲದ ಹಿರಿಮೆಯನ್ನೂ ಸಹ ನಾನು ಲೆಕ್ಕಿಸದೆ ನಾನು ಅವಳಿಗೆ ಮೋಹಿತನಾದೆ, ಅವನನ್ನು ಪಡ್ಕೊಂಡೆ. ಅದಕ್ಕೋಸ್ಕರ ಯಾವುದೇ ಒಂದು ಕಾರಣ ಇಲ್ಲದೆ ಸೀತೆಯನ್ನು ನಾನು ದೂರ ಮಾಡಬೇಕಾದಂತಹ ಒಂದು ಸ್ಥಿತಿ ಬಂದೋದಕ್ಕಲ್ಲ ದೇವರೇ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ. ಎಲ್ಲ ಒಂದ್ ಕಡೆ ಅಲ್ಲಿದ್ದಂತಹ ಜನರಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಿನ ಬಗ್ಗೆ ಅವನು ಹೇಳ್ತಾ ಇದ್ದಾನೆ ರಾವಣ ಎನ್ನುವುದು. ಇಷ್ಟು ಈ ಒಂದು ಪದ್ಯದ ಭಾವಾರ್ಥ ಎನ್ನುವುದು. ಇದು ಸಹ ನೋಡಿ ತುಂಬಾ ಸರಿ ಭಾವಾರ್ಥಕ್ಕೆ ಕೇಳಿದರೆ ಇದು ಸಹ ತುಂಬಾ ಸರಿ ಭಾವಾರ್ಥಕ್ಕೆ ಬಂದಿರುವಂತಹ ಪದ್ಯ ಆಗಿದೆ. ಅದರಿಂದ ಈ ಪದ್ಯಗಳನ್ನು ನೀವು ಆದಷ್ಟು ನಾನು ಹೇಳುವಂತಹ ಸಂದರ್ಭದಲ್ಲಿ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಸಹ ಈಸಿ ಆಗುತ್ತೆ. ಅಂದ್ರೆ ರಾವಣನ ಕಲುಷಿತಗೊಂಡಂತಹ ಮನಸ್ಸು ಮೊದಲಾಗಿ ಯಾವ ರೀತಿಯಾಗಿ ಆ ಒಂದು ಸೀತೆಯ ಮೇಲೆ ವೈರಾಗ್ಯ ಮೂಡಿ ಆ ಒಂದು ಸೀತೆಯ ಗುಣಗಳನ್ನ, ಸೀತೆಯ ಮನಸ್ಥಿತಿಯನ್ನ, ಯಾವುದೇ ತಪ್ಪು ಮಾಡದೇ ಇರುವಂತಹ ಸೀತೆಯನ್ನ ನಾನು ಯಾಕೆಲ್ಲ ಈ ರೀತಿಯಾಗಿರುವಂತಹ ಒಂದು ಕಷ್ಟವನ್ನು ಕೊಡ್ತಾ ಇದ್ದೆ ಎನ್ನುವಂತಹ ಮಾತನ್ನ ರಾವಣ ಈ ಒಂದು ಪದ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಎನ್ನುವುದು. ಇಷ್ಟು ಇವತ್ತಿನ ತರಗತಿಯಲ್ಲಿ. ಇನ್ನ ಉಳಿದಂತಹ ಕೆಲವೊಂದು ಪದ್ಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಅಂದ್ರೆ ಇಲ್ಲಿ ತನಕ ರಾವಣ ಸೀತೆಯ ಬಗ್ಗೆ ಇದ್ದಂತಹ ಅವನ ಮನಸ್ಥಿತಿ ಬದಲಾಗಿ ವೈರಾಗ್ಯ ಮೂಡಿ, ಅಂದ್ರೆ ಸೀತೆ ಮೂರ್ಛಿತಳಾಗಿ ಬಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಒಂದು ಬದಲಾವಣೆಯನ್ನು ನಾವು ನೋಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು ಕದಡಿದ ಸರಿ ನಮ್ಗೆ ತಿಳಿಯುವಂತಂದ್ರೆ ಕಲುಷಿತಗೊಂಡಂತಹ ರಾವಣನ ಮನಸ್ಸು ಬದಲಾಗಿ ಆ ಒಂದು ಸೀತೆಯ ಮೇಲೆ ವೈರಾಗ್ಯ ಮೂಡಿ ತಾನೇ ಆ ಒಂದು ನೀಲಿ ರಾಮನ ಶುದ್ಧವಾಗಿರುವಂತಹ ಪ್ರೀತಿಯಂತೆ ಆ ಬದಲಾಗ್ತಾ ಇರುವಂತಹ ರಾವಣನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅವನು ನಮ್ಮಲ್ಲಿರುವಂತಹ ಕೆಟ್ಟತನವನ್ನು ಹೋಗಲಾಡಿಸಿದ ಸೀತೆಯನ್ನ ನೋಡುವಂತಹ, ಸೀತೆಯ ಬಗ್ಗೆ ಮಾತಾಡುವಂತಹ ವಿಚಾರಧಾರೆಗಳನ್ನು ನಾವು ನೋಡ್ತಾ ಇದ್ವಿ. ಅಲ್ಲೇ ಇದ್ದಂತಹ ಸಮಸ್ತ ಅಂತಃಪುರದ ಜನರನ್ನ ಪೂರ್ತಿಯಾಗಿ ಕರೆದ್ಬಿಟ್ಟು ಹೇಳುವಂತಹ ವಿಚಾರವನ್ನು ಸಹ ನಾವು ನೋಡ್ತಾ ಇದ್ವಿ. ಹಾಗೆ ಆ ಒಂದು ಸೀತೆಯ ಗುಣ ಪರಿಪಾಲನೆಯ ಮಾಡಿದ್ದನ್ನ, ಹಾಗೆ ಇಡೀ ಸಂಪತ್ತನ್ನ ಸಮನಾಗಿ ನೋಡಿದ್ದನ್ನ,
ಹಾಗೆ ಆಕೆಯ ಪತಿಭಕ್ತಿಯಲ್ಲಿ ಆಕೆಯನ್ನು ಮೀರಿಸುವಂತವರು ಯಾರೂ ಸಹ ಇಲ್ಲ ಅನ್ನುವಂಥದ್ದನ್ನ ಎಲ್ಲವನ್ನೂ ಸಹ ನಾವು ಮಾಡಿ ನನ್ನ ಒಂದು ಗುಣದ ಹಾನಿಯನ್ನು ನಾನೇ ಮಾಡಿಕೊಂಡೆ ಎನ್ನುವಂತಹ ಮಾತನ್ನ ಅದೆಲ್ಲವನ್ನೂ ಸಹ ಹೇಳ್ತಾ ಇದ್ದಾನೆ ರಾವಣ ಎನ್ನುವಂಥದ್ದು. ಇಷ್ಟು ಇಲ್ಲಿ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ನೋಡೋಣ.